ಹಾಯ್ ಗೈಸ್, ವೆಲ್ಕಮ್ ಟು ಆನಿಮೆ ಲವರ್ ಕನ್ನಡ. ಇವತ್ತು ನಾವು ಒನ್ ಪೀಸ್ ಚಾಪ್ಟರ್ 1127 1127 ಚಾಪ್ಟರ್ನ ರಿವ್ಯೂ ಮಾಡಕ್ ಹೊರಟಿದೀವಿ. ಈ ಚಾಪ್ಟರ್ನ ಹೆಸರು ಅಡ್ವೆಂಚರ್ ಇನ್ ದ ಲ್ಯಾಂಡ್ ಆಫ್ ಮಿಸ್ಟ್ರಿ ಅಂತ. ಅಡ್ವೆಂಚರ್ ಮಾಡಕ್ ಹೊರಟಿದೀವಿ ಇವತ್ತು ನಾವು. ಫಸ್ಟ್ ಸ್ಟಾರ್ಟಿಂಗ್ ಕವರ್ ಪೇಜ್ ಅಲ್ಲಿ ನಮ್ಗೆ ಯಮಾಟೋ ಕಾಣಿಸಲ್ಲ. ಯಮಾಟೋ ಇವಾಗಿರೋದು ಇನುರಾಶಿ ಜೊತೆ ಡಾಕ್ಸ್ಟ್ರೋಮ್. ಇನುರಾಶಿ ಜೊತೆಗೆ ಅವಳು ಕುತ್ಕೊಂಡು ತಿಂತಾ ಇರ್ತಾಳೆ, ಊಟ ಮಾಡ್ತಾ ಇರ್ತಾಳೆ. ಊಟ ಮಾಡ್ಬೇಕಾದ್ರೆ ಇನುರಾಶಿ ಹೇಳ್ತಾನೆ, ನನಗೆ ಈ ಕಿಡ್ನಾಪ್ಸ್ ಮಾಡ್ತಲ್ಲ ಅದ್ರ ಬಗ್ಗೆ ಸ್ವಲ್ಪ ಕನ್ಸರ್ನ್ಸ್ ಇದೆ ಅಂತ. ಯಾಕಂದ್ರೆ ಎಲ್ಲರಿಗೂ ಇದೆ. ಯಾಕಂದ್ರೆ ಕಿಡ್ನಾಪ್ ಮಾಡ್ತಿರೋದು ಇನ್ನ ಯಾರು ಅಂತ ಗೊತ್ತಾಗಿಲ್ಲ. ಹೋದ್ ವೀಕಲ್ಲೇ ನಾವು ಹೇಳಿದ್ವಿ ಯಾವಾಗ ಯಾರು ಕಿಡ್ನಾಪ್ ಮಾಡ್ತಾವ್ರೆ ಅಂತ ಗೊತ್ತಾಗ್ತಿಲ್ಲ ಅಂತ. ಈ ವೀಕಲ್ಲೂ ಕಿಡ್ನಾಪರ್ ಯಾರು ಅಂತ ಗೊತ್ತಾಗಿಲ್ಲ. ಆದ್ರೆ ಹುಡುಕಕ್ ಮಾತ್ರ ಹೆವಿ ಎಕ್ಸೈಟ್ ಆಗಿದ್ದೀನಿ ನಾನಂತೂ. ಯಾರು ಇರ್ಬೋದು, ಬೀಚ್ ಪೈರೇಟ್ಸ್ ಎಲ್ಲ ಯಾರು ಇರ್ಬೋದು ಅಂತ ನನಗಂತೂ ಹೆವಿ ಆಗಿ ಡೌಟ್ ಹೊಡಿತಾ ಇದೆ. ಯಾಕಂದ್ರೆ ಅವ್ರಿಗೆ ಇಲ್ಲಿ ಇರಕ್ಕಿಲ್ಲೂ ಜಾಗ ಇಲ್ಲ. ಅವ್ರಿಗೆ ಇವಾಗ ಏನಾರು ಒಂದು ಹೆಸರು ಮಾಡ್ಕೊಳಕ್ ಏನಾರು ಒಂದು ಹೊಸ ದಾರಿ ಹುಡುಕ್ತಾ ಇರ್ತಾರೆ. ಇವಾಗ ಕಿಡ್ನಾಪ್ ಮಾಡ್ಬಿಟ್ಟು ಏನಾರ ನೆಗೋಸಿಯೇಷನ್ ಮಾಡಿ ಏನಾರ ಮಾಡ್ಕೊಂಡು ಡೀಲ್ ಮಾಡ್ಕೋಬೋದಾ ಅಂತ ನನಗೆ ಯಾಕೋ ಡೌಟ್ ಹೊಡಿತಾ ಇದೆ, ಹೆವಿಯಾಗಿ ಡೌಟ್ ಹೊಡಿತಾ ಇದೆ. ಒಟ್ಟಿನಲ್ಲಿ ಬೀಸ್ಟ್ ಪೈರೇಟ್ಸೇ ಇರ್ಬೋದು ಅಂತ ನನಗೆ ಹೆವಿಯಾಗಿ ಡೌಟ್ ಹೊಡಿತಾ ಇದೆ. ನಿಮ್ಗೆ ಅನಿಸುತ್ತೆ ಕನ್ನಡ ಕಮೆಂಟ್ ಮಾಡಿ, ಯಾರು ಕಿಡ್ನಾಪ್ ಮಾಡ್ತಾ ಇರ್ಬೋದು. ಇವಾಗ ಡಾಕ್ಸ್ಟ್ರೋಮು ಬಂದು ಅವ್ರ ಬಗ್ಗೆ ಕನ್ಸರ್ನ್ ತೋರಿಸಿದೆ ಅಂದ್ರೆ ಏನಾರು ದೊಡ್ಡದಾಗೆ ಪ್ಲಾನ್ ಮಾಡ್ಬೋದು ಮುಂದೆ ಓಡಾಸೆ ಅಂತ ಅನ್ಸುತ್ತೆ. ನನಗದು ಗೊತ್ತಿಲ್ಲ. ಇವಾಗ ಯಾರು ಕಿಡ್ನಾಪ್ ಮಾಡಿದ್ರು ಬಿಡಲ್ಲ ನಾವು. ಕಿಡ್ನಾಪರ್ಸ್ ಅಂತೂ ಹಿಡ್ದೇ ಹಿಡಿತೀವಿ. ಯಮಾಟೋಗೆ ಚಿಯರ್ ಮಾಡ್ತಾ ನೆಕ್ಸ್ಟ್ ಮುಂದೆ ಕವರ್ ಹೋಗೋಣ ಬನ್ನಿ. ಇವಾಗ ನೆಕ್ಸ್ಟ್ ನಾವು ಫಸ್ಟ್ ಪ್ಯಾನಲ್ಲೇ ನೋಡೋದು ನಾವು ಇಟ್ಸ್ ಲೆಗೋ ಕೆಸಲ್. ಲೆಗೋನ ಫುಲ್ಲು ನಾವು ಬರೀ ನಾವು ಮುಂದೆ ಫಸ್ಟ್ ಓದ್ ಚಾಪ್ಟರ್ ಅಲ್ಲಿ ಬರೀ ಕವರ್ಸ್ ಮಾತ್ರ ನೋಡಿದ್ವಿ ನಾವು, ಮುಂದೆ ಕಾರಿಡಾರ್ ಮಾತ್ರ ನೋಡಿದ್ವಿ. ಈಗ ನಾವು ನೋಡೋದು ಫುಲ್ ಲೆಗೋ ಸಿಟಿ. ಓ ಮೈ ಗಾಡ್, ಅದಕ್ಕೆ ಐಡಿಯಾನೇ ಬರ್ಲಾಕ್ರು. ಏನೋ ಒಂದೇ ಒಂದು ಲೆಗೋ ಇರುತ್ತೆ, ಒಂದೇ ಒಂದು ಲೆಗೋ ಮನೆ ತರ ಗೂಡು ತರ ಇರುತ್ತೆ, ಅಲ್ಲಿರ್ತಾರೆ ಎಲ್ಲ ಅಂತ ಅನ್ಕೊಂಡಿದ್ದೆ. ನೋ, ಇಟ್ಸ್ ಫುಲ್ ಲೆಗೋ ಸಿಟಿ ಇಟ್ ಸೆಲ್ಫ್. ನಂಗಂತೂ ನೋಡಿ ಹೆವಿ ಶಾಕ್ ಆಯ್ತು, ಖುಷಿ ಆಯ್ತು. ಫುಲ್ ಲೆಗೋಲೆ ಫುಲ್ ಸಿಟಿ ಇದೆ ಅಂದ್ರೆ ಓ ಮೈ ಗಾಡ್, ಇಟ್ಸ್ ಜೈಂಟ್ ಚೈಲ್ಡ್ ಫುಲ್ ಸಿಟಿನೇ ಬಿಲ್ಡ್ ಮಾಡಿದೆ ಅಂತ ಅನ್ಸ್ತಿದೆ ನನಗೆ. ಫುಲ್ ಜೈಂಟ್ಸ್ ಎಲ್ಲ ಏನಿದ್ದಾರೆ ಅವ್ರ ಮಕ್ಕಳು ಫುಲ್ಲು ಆಟ ಆಡಕ್ಕೆ ಅಂತಾನೆ ಫುಲ್ ಲೆಗೋ ಸಿಟಿನೇ ಬಿಲ್ಡ್ ಮಾಡ್ಬಿಟ್ಟಿದ್ದಾರೆ. ಎಲ್ಲ ಇದೆ ಅಲ್ಲಿ, ಎಲ್ಲ ಫುಲ್ ಒಂದೊಂದು ತರ ಬಿಲ್ಡಿಂಗ್ಸ್ ಇದೆ. ಅದ್ರ ಎಲ್ಲಾನು ಕಟ್ಟಿರೋದು ಲೆಗೋ ಇಂದಾನೆ. ಕ್ರೇಜಿ ಆಗಿದೆ. ಮತ್ತೆ ಇವಾಗ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಲೆಗೋ ಸಿಟಿಲಿ ಇವಾಗ ಮಿನಿ ಲೆಗೋ ಸಿಟಿಲಿ ಇವಾಗ ಅಲ್ಲಿ ಬೆಂಕಿ ಎತ್ಕೊಂಡ್ಬಿಟ್ಟಿದೆ. ಮತ್ತೆ ಅಲ್ಲಿ ಇನ್ನೊಂದು ವಿಷಯ ಗೊತ್ತಾಗೋದು, ಅಲ್ಲೇ ಇನ್ನ ಮನುಷ್ಯರು ಜಾಸ್ತಿ ಇದ್ದಾರೆ ಅಂತ. ಅವ್ರದ್ದು ಅಷ್ಟೇ ಔಟ್ಫಿಟ್ಸ್ ಕ್ರೇಜಿ ಆಗಿದೆ. ಎಲ್ಲ ಒಂಥರ ವೈಕಿಂಗ್ ಸ್ಟೈಲ್ ಎಲ್ಬಾಫ್ ತರ ಇದೆ. ಇವಾಗ ಎಲ್ಬಾಫ್ ಹಾಕೊಂಡಿದ್ದಾರ. ಇವಾಗ ಹ್ಯಾಟ್ ಗಿಂತ ನನಗೆ ಬೇರೆ ಏನಾರು ಹಾಕೊಂಡ್ಬೇಕು ಅನಿಸ್ತದೆ. ಅದಕ್ಕೋಸ್ಕರ ಇವಾಗ ಹ್ಯಾಟ್ ಚೇಂಜ್ ಮಾಡ್ಬಿಟ್ಟು ಇರಿ ನಾನು ವೈಕಿಂಗ್ ತರ ಹಾಕ್ಬಿಡ್ತೀನಿ. ಲೆಟ್ಸ್ ಪುಟ್ ಇಟ್ ಆನ್. ಯಾವ ಕಡೆ ಹೆಂಗೆ ಅನ್ಸುತ್ತೆ. ವೈಕಿಂಗ್ ಇದು ಇನ್ನೂ ಏನಾರು ಬೇಕಲ್ಲ, ವೈಕಿಂಗ್ ಸ್ಟೈಲಲ್ಲಿ ಇರಿ. ವೈಕಿಂಗ್ ವೈಬ್ ಬರ್ಬೇಕು ನಮಗೂ. ಒಂಥರ ವೈಕಿಂಗ್ ಅನಿಸ್ತಾ ಇದೆ ನನಗೆ. ವೈಕಿಂಗ್ ಕತ್ತಿ ಎಲ್ಲಿ ಕತ್ತಿ ಬೇಕು ನಮಗೆ. ಪಕ್ಕ ವೈಕಿಂಗ್ ಅಲ್ವಾ ನಾನು ಜೈಂಟ್ ತರನೇ ಕಾಣಿಸ್ತಾ ಇದ್ದೀನಿ. ಸಖತ್ ಸೂಪರ್. ಇವಾಗ ವೈಕಿಂಗ್ ಸ್ಟೈಲಲ್ಲಿ ಮಾಡೋಣ ಚಾಪ್ಟರ್ ರಿವ್ಯೂನ. ಕ್ರೇಜಿ ಆಗಿರುತ್ತೆ. ಓಕೆನಾ, ಇವಾಗ ಫುಲ್ ಚಾಪ್ಟರ್ ಎಲ್ಲ ಸ್ಟಾರ್ಟ್ ಆಗಂದ್ರೆ ನಮಗೆ ಜನರೆಲ್ಲ ಫುಲ್ ಒಂದು ಸೇಮ್ ತರ ನಂತರನೇ ಇವಾಗ ಸೇಮ್ ಅವ್ರ ತರ ಅಂತ ಹೇಳಲ್ಲ, ನಂತರನೇ ಇವಾಗ ಡ್ರೆಸ್ ಎಲ್ಲ ಮಾಡ್ಕೊಂಡು ಕ್ರೇಜಿಯಾಗಿ ಎಲ್ಲ ಬೆಂಕಿ ಹತ್ಕೊಂಡ್ಬಿಟ್ಟಿದೆ. ಇವಾಗ ಲೆಗೋ ಕೆಸರಲ್ಲಿ ಲೆಗೋ ಸಿಟಿಲಿ ಬೆಂಕಿ ಹತ್ಕೊಂಡ್ಬಿಟ್ಟಿದೆ. ಆ ಬೆಂಕಿ ಹತ್ಕೊಂಡಿರೋ ಬಗ್ಗೆ ಎಲ್ಲರೂ ಫುಲ್ ಟೆನ್ಷನ್ ಆಗ್ಬಿಟ್ಟಿದೆ. ಯಾಕಪ್ಪ ಅಂದ್ರೆ ಅಲ್ಲಿ ಬೆಂಕಿಗೆ ಪ್ರಾಬ್ಲಮ್. ಆ ಸಿಟಿಗೂ ಮಿನಿಯೇಚರ್ ಆಗಿ ಇಡ್ರಿಸಿಲ್ ಟೆರಿಟರಿ ಇದೆ. ಓ ಮೈ ಗಾಡ್, ನಾರ್ಸ್ ಮೈಥಾಲಜಿಗೂ ಇದಕ್ಕೂ ಹೆವಿ ಕನೆಕ್ಷನ್ ಇದೆ. ಇಡ್ರಿಸಿಲ್ ಟ್ರೀ ಮಾತ್ರ, ಆ ಇಡ್ರಿಸಿಲ್ ಟ್ರೀಗೆ ಫ್ಲೇಮ್ಸ್ ಬಂದು ತಾಕ್ತಾ ಇದೆ. ಅದೇನಾರ ಹತ್ಕೊಂಡ್ರೆ ಇಡೀ ಸಿಟಿನೇ ಧ್ವಂಸ ಆಗ್ಬಿಡುತ್ತೆ ಅಂತ ಅಲ್ಲಿರೋ ಜನ ಮಾತಾಡ್ತಾವ್ರೆ. ಇದಂತೂ ಹೆವಿ ನೆಕ್ಸ್ಟ್ ಲೆವೆಲ್ಲು. ಇಡ್ರಿಸಿಲ್ಗೂ ಎಲ್ಬಾಫ್ಗೂ ಹೆವಿ ಜಾಸ್ತಿ ಕನೆಕ್ಷನ್ ಇರುತ್ತೆ ಅಂತ ಸ್ಪೆಕ್ಯುಲೇಷನ್ಸ್. ಮತ್ತೆ ಓಡಾಸೆ ಮುಂಚೆಯಿಂದನೂ ಜಾಸ್ತಿ ಕನೆಕ್ಷನ್ ಕೊಟ್ಕೊಂಡ್ ಬಂದಿದ್ದಾರೆ. ಜೈಂಟ್ಸ್ ನೋಡಿದ್ರೆ ನಮಗೆ ನೆಕ್ಸ್ಟ್ ಮಾಡೋದೆ ನಾರ್ಸ್ ಮೈಥಾಲಜಿಗೂ ಜೈಂಟ್ಸ್ಗೂ ಹೆವಿ ಜಾಸ್ತಿ ಕನೆಕ್ಷನ್ ಇದೆ. ಮತ್ತೆ ವೈಕಿಂಗ್ ಸ್ಟೈಲ್ ಬೇರೆ. ಓಕೆನಾ, ಇವಾಗ ಜನ ಇವಾಗ ಅದನ್ನ
ಈ ಫ್ಲೇಮ್ಸ್ ತಾಗೋದನ್ನ ಯಾರಿಗೆ ಹೇಳ್ತಾರಪ್ಪ ಅಂದ್ರೆ ನಮ್ಗೆ ಇಟ್ಸ್ ಮೈಂಡ್ ಬ್ಲೋಯಿಂಗ್ ಅಂತ ಹೇಳ್ಬೇಕು. ಯಾಕಂದ್ರೆ ಅಲ್ಲಿರೋ ಜನ ಹೇಳ್ತಿದ್ದಾರೆ ನಾವ್ ಈ ವಿಷಯನ ದಿ ಗ್ರೇಟ್ ಸನ್ ಗಾಡ್ಗೆ ತಿಳಿಸ್ಬೇಕು ಅಂತ. ಏನ್ ನಡೀತಾ ಇದೆ? ಓ ಮೈ ಗಾಡ್, ನಮ್ಗೆ ಲೂಫಿ ಸನ್ ಗಾಡ್ ಅಂತ ಗೊತ್ತಾಯ್ತು. ನೀಕಾ ಫ್ರೂಟ್ ತಿಂದು ಲೂಫಿ ಇವಾಗ ಸನ್ ಗಾಡ್ ನೀಕಾ ಆಗಿದ್ದಾನೆ ಅಂತ. ಹೂ ಇಸ್ ದಿಸ್ ಅನದರ್ ಸನ್ ಗಾಡ್? ಯಾರು ಈ ಅನದರ್ ಸನ್ ಗಾಡ್? ಇದನ್ನ ಜೈಂಟ್ ಆಗಿರ್ಬೋದಾ? ಜೈಂಟೇ ಯಾರಾದ್ರೂ ಒಬ್ರು ಸನ್ ಗಾಡ್ ತರ ಆಕ್ಟ್ ಮಾಡ್ತಿರ್ಬೋದಾ? ಇಲ್ಲ ಇದೊಂದು ಪ್ಲೇ ನಡೀತಾ ಇರ್ಬೋದಾ? ಒಂದು ಆಟ ನಡೀತಾ ಇರ್ಬೋದಾ? ಆಟದಲ್ಲಿ ಯಾರಾದ್ರೂ ಒಬ್ರು ಸನ್ ಗಾಡು ಆ ತರ ಏನಾರ ಇರುತ್ತಾ? ಇಲ್ಲ ಬೇರೆ ಏನಾರ ವಿಷಯ ಇನ್ನ ರಿಯಲ್ ಆಗಿ ಸನ್ ಗಾಡ್ ಇದಾರ ಇಲ್ಲೇ? ಒಟ್ಟಿನಲ್ಲಿ ಸನ್ ಗಾಡ್ಗೆ ವಿಷಯ ತಿಳಿಸ್ಬೇಕು ಅಂತ ಇವಾಗ ಜನ ಮಾತಾಡ್ಕೊತಿದ್ದಾರೆ. ಇಡ್ರಿಸಿಲ್ ಟ್ರೀ ಮಾತ್ರ ಕ್ರೇಜಿ ಆಗಿದೆ. ಇಡೀ ಸಿಟಿಗಿಂತ ಇಡ್ರಿಸಿಲ್ ಟ್ರೀ ಹೆವಿ ದೊಡ್ಡದಾಗಿದೆ. ಅದು ಫ್ಲೇಮ್ಸ್ ತಾಗಿದ್ರೆ ಮುಗೀತು ಅಂತ ಜನ ಮಾತಾಡ್ಕೊತಾರೆ. ಆಮೇಲೆ ನೆಕ್ಸ್ಟು ನಮಗೆ ಅಲ್ಲಿ ಜೈಂಟ್ ಬೀ ಸಿಗುತ್ತೆ. ಜೇನುಹುಳ, ಜೈಂಟ್ ಜೇನುಹುಳ ಮನುಷ್ಯರು ಸೈಜಲ್ಲೇ ಇದೆ. ಅದು ಮಾತ್ರ ಬೀ ಮಾತ್ರ. ಆ ಬೀಸ್ ಇವಾಗ ಮೇಲ್ಗಡೆ ಇವಾಗ ಕೆಸಲಲ್ಲಿದೆ, ಕೆಸಲಿಂದ ಬೀಳ್ತಾ ಇದೆ ಜೈಂಟ್ಸ್. ಇವಕ್ಕೇನಾಯ್ತಪ್ಪ ಮೇಲ್ಗಡೆ ಬೀಳ್ತಾವಲ್ಲ ಅಂತ ಜನ ಎಲ್ಲ ಮಾತಾಡ್ಕೊತಿದ್ದಾರೆ. ಇದಿಷ್ಟು ನಡೀತಾ ಇರೋದು. ಆಮೇಲೆ ನಾವು ನೆಕ್ಸ್ಟ್ ಪ್ಯಾನಲ್ ನೋಡ್ತೀವಿ. ಅಲ್ಲಿ ಒಬ್ಬ ಜೈಂಟು ಬಂದ್ಬಿಟ್ಟು ಅಲ್ಲಿ ಒಬ್ಬ ಯಾರ ಹೆಡ್ ಇರ್ತಾನೆ. ಆ ಹೆಡ್ಗೆ ಅವನು ರಿಪೋರ್ಟ್ ಕೊಡ್ತಾ ಇರ್ತಾನೆ. ಇವಾಗ ಕಾಡಲ್ಲಿ ಏನು ಹೊಗೆ ನಡೀತಾ ಇದೆ ಅಲ್ಲಿ ನಮ್ಮ ಜೈಂಟ್ ಇಯರ್ ಗಾಡ್ ಏನ್ ನಡೀತದೆ ಗಾಡ್ಸ್ ಮಧ್ಯ ಎಲ್ಲ ಗಾಡ್ ಅಂತ. ಸನ್ ಗಾಡ್ ಆಯ್ತು, ಇಯರ್ ಗಾಡ್ ಆಯ್ತು, ಇನ್ನ ಯಾವ ಗಾಡ್ ಸಿಗ್ಬೋದು ನಾವು? ಅದಕ್ಕೆ ಏನಂತಾರೆ ಅಂದ್ರೆ ಅವನು ಮಿಸ್ಟೀರಿಯಸ್ ಕೊಲ್ಯಾಪ್ಸ್ ಆಗಿದೆ ಅಂತ. ಇಯರ್ ಗಾಡು ಕೊಲ್ಯಾಪ್ಸ್ ಆಗಿದೆ ಅಂತ ವಿಷಯ ಗೊತ್ತಾಗುತ್ತೆ. ಇಯರ್ ಗಾಡ್ಗೆ ಕೊಲ್ಯಾಪ್ಸ್ ಆಗಿರೋದು ವಿಷಯ ಗೊತ್ತಾಗಿ ಆ ಹೆಡ್ ಹೇಳ್ತಾನೆ ಅಂತ ಜೈಂಟ್ ರ್ಯಾಬಿಟ್ಗೆ ಏನಾಗುತ್ತೆ ಅಂತ. ಸೊ ಇವಾಗ ನಮಗೆ ಗೊತ್ತಾಗೋದು ಜೈಂಟ್ ಇಯರ್ ಗಾಡ್ಗೆ ಅವರು ರ್ಯಾಬಿಟ್ ಇಕ್ಕಿದ್ದಾರೆ ಅಂತ. ಓಕೆ, ಇನ್ನ ಬೇರೆ ಬೇರೆ ಪ್ರಾಣಿಗೂ ಬೇರೆ ಬೇರೆ ತರ ಗಾಡ್ ಈ ತರ ಕರೀತಾರ ಅಂತ ಗೊತ್ತಿರಲ್ಲ ನನಗೆ. ಯಾಕಂದ್ರೆ ನೆಕ್ಸ್ಟ್ ಯಾವ ಪ್ರಾಣಿಗೆ ಸುಮ್ಮನೆ ಲೆಟ್ಸ್ ಸ್ಪೆಕ್ಯುಲೇಟ್. ಸರಿನಾ? ಚೆನ್ನಾಗಿದೆ ಇದು. ಇಯರ್ ಗಾಡ್ಗೆ ರ್ಯಾಬಿಟ್ ಇಕ್ಕಿರೋದು. ನೆಕ್ಸ್ಟ್ ಇನ್ಯಾವ ಗಾಡ್ ಕೊಡ್ಬೋದು ನಾವು? ಲೆಗ್ಸ್ ಗಾಡ್. ಕುದುರೆಗೆ ಲೆಗ್ಸ್ ಗಾಡ್ ಅಂತ ಕೊಡೋಣ. ಎಸ್, ಚೆನ್ನಾಗಿರುತ್ತೆ. ಕುದುರೆಗೆ ಲೆಗ್ಸ್ ಗಾಡ್. ಆಮೇಲೆ ನೆಕ್ಸ್ಟು ಲಯನ್ಗೆ ಕೊಡ್ಬೋದು ನೀವು, ರೋರ್ ಗಾಡ್. ಸಿಂಹ ಥರ ಇಲ್ಲ ಅಲ್ಲ, ರೋರ್ ಗಾಡ್ ಅಂತ ಕೊಡ್ಬೋದು ನಾವು ಸಿಂಹಕ್ಕೆ. ಇಲ್ಲ ಕಿಂಗ್ ಗಾಡ್ ಆಫ್ ಕಿಂಗ್ಸ್ ಆ ಥರ ಸಿಂಹಕ್ಕೆ. ಓಕೆ, ಇವಾಗ ನಾವು ನೆಕ್ಸ್ಟ್ ಗೊತ್ತಾಗುತ್ತೆ ಆ ರ್ಯಾಬಿಟ್ಗೆ ಹಿಂಗೆ ಕೊಲ್ಯಾಪ್ಸ್ ಆಗಿದೆ ಕಾಡಲ್ಲಿ ಅಂತ. ಆಮೇಲೆ ನಾವು ಮತ್ತೆ ಕ್ಯಾಸಲ್ಗೆ ಶಿಫ್ಟ್ ಆಯ್ತೀವಿ. ಮತ್ತೆ ಕ್ಯಾಸಲ್ಗೆ ಶಿಫ್ಟ್ ಆದಾಗ ನಾಮಿನ ಓದ್ ಚಾಪ್ಟರ್ ಅಲ್ಲಿ ಎಬ್ಬರಿಸ್ತಿದ್ರಲ್ಲ, ಆ ಎಬ್ಬರಿಸ್ತಿರೋದು ಇಟ್ಸ್ ಯಾರು ಅಲ್ಲ, ಇಟ್ಸ್ ಝೂಸ್ ಬಂದ್ಬಿಟ್ಟು ನಾವಿ ಫುಲ್ ಹ್ಯಾಪಿ ಆಗ್ಬಿಟ್ಟಿದ್ದಾನೆ ಅವನು. ನಾವಿ ಹ್ಯಾಪಿ ಆಗಿರೋದು ಅವನೇ ಬೀಸ್ನೆಲ್ಲ ಶಾಕ್ ಹೊಡೆದು ಬೀಳಿಸ್ತಾ ಇರೋದು ಕ್ಯಾಸಲಿಂದ. ಓಕೆ, ಗೊತ್ತಾಯ್ತು. ಇವಾಗ ನಾಮಿಗೆ ಬೀಸ್ ಬಂದು ಅಟ್ಯಾಕ್ ಮಾಡಿದೆ. ಜೈಂಟ್ ಬೀಸ್, ನಾರ್ಮಲ್ ಸೈಜ್ ಬೀಸ್ ಅಲ್ಲ, ಜೈಂಟ್ ಬೀಸ್, ಇಷ್ಟಿಷ್ಟು ದೊಡ್ಡದಾಗಿದೆ ಎಲ್ಲ ಬೀಸು. ಆ ಬೀಸ್ ಬಂದ್ಬಿಟ್ಟು ಅಟ್ಯಾಕ್ ಮಾಡ್ತಾರೆ. ಜೇನುಳ ಬಂದ್ಬಿಟ್ಟು ಅಟ್ಯಾಕ್ ಮಾಡ್ತಾ ಇರೋದು ನಾಮಿನ ಪ್ರೊಟೆಕ್ಟ್ ಮಾಡೋದಕ್ಕೆ ಝೂಸು ಅವನು ಶಾಕ್ ವೇವ್ ತಂಡ್ರನ್ನೆಲ್ಲ ಬಿಟ್ಟು ಎಲ್ಲ ಹೊಡೆದು ಬೀಳಿಸ್ತಿದ್ದಾನೆ. ಅವನು ನಾಮಿಗೆ ಫುಲ್ ಶಾಕ್ ಆಗ್ಬಿಟ್ಟಿದೆ. ನಾನು ಎಲ್ಲಿದ್ದೀನಿ, ಏನಾಗ್ತಾ ನಡೀತಾ ಇಲ್ಲಿ ಅಂತ ಗೊತ್ತಿಲ್ಲ ಅವ್ರಿಗೆ. ಜಾಗ ಯಾವ್ದು ನಾವಿರೋದು ಅಂತ ಕೇಳ್ತಾನೆ. ಅದಕ್ಕೆ ಅವನು ನನಗೂ ಗೊತ್ತಿಲ್ಲ, ನಾನು ನೆನ್ನೆ ಶಿಪ್ಪಲ್ಲಿದ್ದೆ, ಶಿಪ್ಪಿಂದ ಬಂದು ನಾನು ಇಲ್ಲಿ ಬಂದ್ಬಿಟ್ರೆ ನಂಗೆ ಇಲ್ಲೇ ನೆಕ್ಸ್ಟ್ ನಂಗೆ ಜ್ಞಾಪಕ ಬರ್ತಾ ಇರೋದು ಅಂತ ನಾಮಿ ಹೇಳ್ತಿದ್ದ. ಏನ್ ನಡೀತಾ ಇದೆ ಇಲ್ಲಿ, ಏನ್ ನಡೀತಾ ಇದೆ? ಓಕೆ, ಇವಾಗ ನಾವು 1 ಪಾಯಿಂಟ್ ಕನ್ಫರ್ಮ್ ಆಗೋದು ಇಟ್ಸ್ ನಾಟ್ ಇಲ್ಯೂಷನ್ ಅಂತ. ಮೇನ್ ಆಗಿ ಇಷ್ಟೆಲ್ಲ ನೋಡ್ಕೊಂಬಂದ್ವಲ್ಲ, ಇಷ್ಟೊತ್ತು ತಕ್ಕ ನೋಡ್ಕೊಂಬಂದಾದ್ಮೇಲೆ ನಮ್ಗೆ ಮೇನ್ ಗೊತ್ತಾಗುತ್ತೆ ಇಟ್ಸ್ ನಾಟ್ ಇಲ್ಯೂಷನ್, ಇಟ್ಸ್ ರಿಯಲ್ ಥಿಂಗ್ ಅಂತ. ಅಂದ್ರೆ ನಮ್ಮ ಇನ್ನೊಂದು ಥಿಯರಿ ಇತ್ತಲ್ಲ, ಜೈಂಟ್ ಮೀನ್ ಬಂದ್ಬಿಟ್ಟು ಫಿಶ್ನ ನುಂಗಿ ಆ ಫಿಶ್ನ ಜೈಂಟ್ಸು ಅದನ್ನ ಫಿಶ್ನ ಕ್ಯಾಚ್ ಮಾಡಿ ಆ ಫಿಶ್ನ ಕಟ್ ಮಾಡಿದಾಗ ಅದ್ರೊಳಗಡೆ ಸ್ಟ್ರಾ ಹ್ಯಾಟ್ ಸಿಕ್ಕಿರ್ಬೋದು. ಸ್ಟ್ರಾ ಹ್ಯಾಟ್ ಸಿಕ್ಕಾದ್ಮೇಲೆ ಅವ್ರು ಅದನ್ನ ಮಕ್ಕಳು ಕೊಟ್ಟಿರ್ಬೋದು. ಮಕ್ಕಳು ಇವಾಗ ತಗೊಂಡ್ಬಂದು ಜೈಂಟ್ ಲೆಗೋ ಸಿಟಿಲಿ ಅವರು ಆಟ ಆಡ್ತಿರ್ಬೋದು ಸ್ಟ್ರಾ ಹ್ಯಾಟ್ಸ್ ಜೊತೆಗೆ ಅಂತ. ಇಟ್ಸ್ ನನ್ನ ಥಿಯರಿ ಆಗಿತ್ತು ಓದ್ ವಿಡಿಯೋದಲ್ಲಿ. ಅದು ಇವಾಗ ಕನ್ಫರ್ಮ್ ಆಗ್ತಾ ಬರ್ತಾ ಇದೆ ಅನ್ಸುತ್ತೆ ನನಗೆ, ಯಾಕೋ ಸರಿನಾ? ಅವಾಗೂ ಗೊತ್ತಿಲ್ಲ ಎಲ್ಲಿದ್ದೀನಿ ಅಂತ. ನೆನ್ನೆ ಅಲ್ಲಿ ಶಿಪ್ಪಲ್ಲಿ ಇದ್ದೆ, ಇವಾಗ ಎಲ್ಲಿದ್ದೀನಿ ಅಂತ ಏರಣಿಗೂ ಗೊತ್ತಿಲ್ಲ ಅಂತ. ನಾಮೇ ಫುಲ್ ಶಾಕ್. ಎಲ್ಲಾರು ನಾನು ಯಾರಾದ್ರೂ ಬಂದ ನನ್ನ ಕಾಪಾಡಿ ಅಂತ ನಾವೇ ಫುಲ್ಲು ಅಳ್ಕೊಂಡು ಬಡ್ಕೋತಿದ್ದಾಳೆ, ಅಲ್ಲೆಲ್ಲ ಕಾಪಾಡಿ. ಮತ್ತೆ ನನ್ನ ಡ್ರೆಸ್ ಎಲ್ಲ ಎಲ್ಲಾರು ಕರೀತಾರೆ ಲೂಫಿ, ಝೋರೋ, ಸಾಂಚಿಕೂನ್ ಅಂತೆಲ್ಲ ಕರೀತಾರೆ. ಅಲ್ಲಿ ಯಾರು ಬರ್ತಾ ಇಲ್ಲ, ಯಾರು ಇಲ್ಲ ಅವಳ ಹತ್ರ.
ಆಮೇಲೆ ಅವಳ ಡ್ರೆಸ್ ಎಲ್ಲ ಅವಳೇ ನೋಡ್ಕೋತಾಳೆ. ಡ್ರೆಸ್ ಎಲ್ಲ ಚೇಂಜ್ ಆಗ್ಬಿಟ್ಟಿದೆ, ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡಿರ್ಲಿಲ್ವಲ್ಲ, ಯಾರು ಡ್ರೆಸ್ ಚೇಂಜ್ ಮಾಡಿದ್ರು ಅಂತೆಲ್ಲ ಫುಲ್ ಶಾಕ್ ಆಗ್ಬಿಟ್ಟು ಎಲ್ಲರೂ ಹೆಲ್ಪ್ ಮಾಡಿ ಅಂತ ಹೇಳ್ತಾರೆ. ಆಮೇಲೆ ಕ್ಯಾಸಲ್ ಸುತ್ತ ನೋಡ್ತಾಳೆ, ಓ ಇಟ್ಸ್ ಲೆಗೋ ಕ್ಯಾಸಲ್ ಅಂತ ಅವಳಿಗೇನು ಗೊತ್ತಿರಲ್ಲ ಬಿಡಿ, ಆದ್ರೆ ಕ್ಯಾಸಲ್ ತರ ಇದೆ ಅಂತ ಅವಳು ಅನ್ಕೊಂಡು ನೆಕ್ಸ್ಟ್ ನಾಮಿ ಅಂತ ಸೌಂಡ್ ಬರುತ್ತೆ. ಯಾರಂತ ನೋಡಿದ್ರೆ ಇಟ್ಸ್ ಉಸಾಪ್. ಉಸಾಪ್ ನಾವು ಇದು ಉಸಾಪ್ ಸೌಂಡು ಅಂತ ನಾಮಿ ನೋಡಕ್ಕೆ ಅಂತ ಹೋದಾಗ ಅವಳು ಕಾಲ್ಜಾರ್ ಬೀಳ್ತಾಳೆ. ಇಟ್ಸ್ ಬಿಕಾಸ್ ಇಟ್ಸ್ ನಾಟ್ ನಾರ್ಮಲ್ ತರ ಫ್ಲೋರ್ ಅಲ್ಲ ಅದು, ಅದಕ್ಕೆ ಬಿದ್ದಿತ್ತು. ಯಾಕಂದ್ರೆ ನಾರ್ಮಲ್ ಫ್ಲೋರ್ ಅಲ್ಲ, ಲೆಗೋ ಫ್ಲೋರ್ ಅಲ್ವಾ, ಎಲ್ಲ ಒಂಥರ ಲೆಗೋದು ಅದು ಬರ್ತಾ ಚಿಕ್ಕ ಚಿಕ್ಕದು ಬಂಪ್ 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 ಅಂತ ಅದೇ ತರ ಇದೆ. ನಾಮಿ ಅದನ್ನ ನೋಟಿಸ್ ಮಾಡಿಲ್ಲ, ಕಾಲ್ಜಾರ್ ಬಿದ್ಬಿಟ್ಲು. ಓ ಇದೇ ಬಂಪ್ ಎಲ್ಲ ಇದೆ ಫ್ಲೋರ್ ಅಲ್ಲಿ, ಫ್ಲೋರ್ ಚೆನ್ನಾಗಿಲ್ಲ ಅಂದ್ಬಿಟ್ಟು ನಡ್ಕೊಂಡೋಗಿ ನೋಡಿದ್ರೆ ನಮ್ಗೆ ಒಂದು ದೊಡ್ಡದು ಬೇರ್ ಕಾಣಿಸುತ್ತೆ. ನಮ್ಗೆ ಬೇರ್ ಕಾಣಿಸುತ್ತೆ, ಅದ್ ನೀಟಾಗಿ ಕ್ಯೂಟ್ ಆಗಿ ಚೆನ್ನಾಗಿ ನಡ್ಕೊಂಡ್ ಬಂದಿದೆ. ಆದ್ರೆ ಅವಳು ಅದ್ ಜೈಂಟ್ ಇತ್ತಲ್ಲ, ಸಖತ್ ದೊಡ್ಡದಾಗಿತ್ತಲ್ಲ, ಅವಳ ಆಸೆ ಯಾವ್ದು ನೋಡಿಲ್ಲ ನಾಮಿ. ಅದಕ್ಕೋಸ್ಕರ ಅವಳು ನೋಡಿದ ತಕ್ಷಣ ಫುಲ್ ಶಾಕು, ಇಟ್ಸ್ ಹ್ಯೂಜ್ ಅಂತ ಅರ್ಥವಾದಳೆ. ಅದನ್ನ ಅವಳನ್ನ ನೋಡ್ಬಿಟ್ಟು ಬೇರೆ ಶಾಕ್ ಆಗ್ಬಿಡುತ್ತೆ. ಅದ್ ನೀಟಾಗಿ ಕ್ಯೂಟ್ ಆಗಿ ಅವಳ ಹತ್ರ ಬರ್ತಾ ಇತ್ತು, ಅದೇನು ಮಾಡ್ತಾ ಇರಲಿಲ್ಲ ಅವಳ ಹತ್ರ, ಸರಿನಾ. ಅವಳ ಹತ್ರ ಬರ್ತಾ ಇತ್ತು, ಆದ್ರೆ ಅದು ನೋಡ್ಬಿಟ್ಟು ಫುಲ್ ಶಾಕ್ ಆಗ್ಬಿಟ್ಟು ಇವಳು ಶಾಕ್ ಆಗಿದ್ದು ನೋಡಿ, ಅದು ಶಾಕ್ ಆಗ್ಬಿಟ್ಟು ಅದು ಕ್ರೇಜಿ ಆಗಿತ್ತು. ಅದು ಫುಲ್ಲು ಅದು ಬೆಕ್ಕು ಒಂದ್ಸಲ ಸಡನ್ ಆಗಿ ಕಾರ್ಟೂನ್ಸ್ ಎಲ್ಲ ತೋರಿಸ್ತಾರೆ ಗೊತ್ತಲ್ಲ, ಅದು ಒಂದರ ಎದ್ರಕೊಂಡ್ಬಿಟ್ರೆ ಭಯ ಆದ್ರೆ ಅದು ಫುಲ್ ಅಂತ ಹೆಂಗ ಅನ್ನುತ್ತೆ. ಅದ್ರ ಮೈಗೆ ಕೂದಲೆಲ್ಲ ಫುಲ್ ಸ್ಟ್ರೈಟ್ ಆಗ್ಬಿಡುತ್ತಲ್ಲ, ಅದೇ ತರ ಸೇಮ್ ಹಂಗೆ ಇದು. ಅವ್ಳು ಇಬ್ರು ಶಾಕ್ ಆಗ್ತಾರೆ, ನಾಮಿಗೆ ಅಂತಲ್ಲ ಅದು ಅನ್ಬಿಟ್ಟು ಫುಲ್ ಅದು ಮೈ ಮೇಲಿರೋ ಬಾಡಿ ಕೂದಲೆಲ್ಲ ಸ್ಟ್ರೈಟ್ ಆಗ್ಬಿಡುತ್ತೆ. ಇಟ್ಸ್ ಯೂಸ್ ಅಂತ ಅದು ಶಾಕ್ ಆಗ್ಬಿಡುತ್ತೆ ಅದು. ಆಮೇಲೆ ಅದು ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡುತ್ತೆ, ನಾನು ಇಷ್ಟ ಕ್ಯೂಟ್ ಆಗಿ ಬರ್ತಾ ಇದ್ದೆ, ನಾನು ನೀನ್ ನನ್ನ ಎದುರಿಸ್ಬಿಟ್ಟೆ ಅಂತ ಅದು ಫುಲ್ ಕೋಪ ಬಂದ್ಬಿಟ್ಟಿದೆ. ಆಮೇಲೆ ಅವಳು ಇನ್ನೇನು ಅದನ್ನ ತಿನ್ನಕ್ಕಿಂತ ಇನ್ನೇನು ಹೋಗ್ಬೇಕು ಅಷ್ಟರಲ್ಲಿ ಅವಳು ಎಡ್ಜಿಗೆ ಓಡೋಗ್ಬಿಟ್ಟು ನೋಡ್ತಾರೆ. ಅಲ್ಲಿ ನೋಡಿದ್ರೆ ಇಟ್ಸ್ ಊಸಾಪ್ ಬಂದ್ಬಿಟ್ಟು ಅವನು ದೊಡ್ಡ ಜೈಂಟ್ ಬೆಕ್ಕು. ಮತ್ತೆ ಅದಕ್ಕೆ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಯಾವುದಕ್ಕೂ ಇಲ್ಲ, ಇದಕ್ಕೆ ಮಾತ್ರ ಕ್ರೌನ್ ಇದೆ. ನಾವು ಬೇರೆ ಪ್ರಾಣಿ ನೋಡಿದ್ವಲ್ಲ, ಆ ಪ್ರಾಣಿಗೆ ಕ್ರೌನ್ ಇರಲಿಲ್ಲ, ಇದಕ್ಕೆ ಮಾತ್ರ ಕ್ರೌನ್ ಇದೆ. ಏನಿದ್ರು ಸ್ಪೆಷಾಲಿಟಿ? ಏನಾದ್ರು ಇದು ಲೋಕಿ ಇರ್ಬೋದಾ? ಪ್ರಿನ್ಸ್ ಲೋಕಿ ಇರ್ಬೋದಾ ಅಂತ ಇವಾಗ ಜನ ಸ್ಪೆಕ್ಯುಲೇಟ್ ಮಾಡ್ತಿದ್ದಾರೆ. ನನಗೂ ಅದೇ ಅನಿಸ್ತಾ ಇದೆ. ಯಾಕಪ್ಪ ಅಂದ್ರೆ ಅದು ಯಾವ ಪ್ರಾಣಿನೂ ಇಲ್ಲ ಗುರು. ಅಲ್ಲಿ ಬೀಸಲ್ಲಿ ನೋಡಿದ್ವಾ, ಬೀಸಲ್ಲೂ ಇರಲಿಲ್ಲ. ಇವಾಗ ಒಂದು ಬೇರ್ ನೋಡಿದ್ವಾ, ಬೇರಲ್ಲೂ ಇರಲಿಲ್ಲ. ಅದಕ್ಕೋಸ್ಕರ ನನ್ಗನ್ನಿಸ್ತಾ ಇರೋದು ಇಟ್ಸ್ ಲೋಕಿ ಅಂತ. ಆ ಊಸಪ್ಪು ಬಾಯಿಗೆ ಹಾಕೊಂಡ್ಬಿಟ್ಟವ್ರೆ, ಅದು ಬೇಕು ಬಾಯಿ ಹಾಕೊಂಡು ಹಂಗೆ ಇನ್ನೇನು ತಿನ್ನಾಗೆ ತಿನ್ನ ಅರ್ಧ ಬಾಡಿ ಒಳಗಡೆ ಐತೆ, ಅರ್ಧ ಬಾಡಿ ಆಚೆ ಐತೆ ಬೆಕ್ಕ ಬಾಯಲ್ಲಿ. ಅವಳು ನಾಮಿ ಶಾಕು, ಇನ್ನೊಂದು ಮಾನ್ಸ್ಟರ್ ಇನ್ನೊಂದು ಎಲ್ಲಿಂದ ಬಂತು ಅಂತ ನೋಡಕ್ಕೆ. ಆಮೇಲೆ ನಾಮಿ ಅವಳ ಥಂಡರ್ ಸ್ಟ್ರೈಕ್ ಸ್ಟಿಕ್ಕರ್ ತೆಗೆದು ಇಟ್ಸ್ ಕ್ಲೋವರಿಂಗ್ ಝೂಸ್ನ ಆಚೆ ಕರೀತಾಳೆ. ಝೂಸ್ನ ಇದೇನು ಮಾಡ್ಕೋಣ ಸರಿನಾ. ಝೂಸ್ನ ಆಚೆ ಕರೆದು ಝ್ಯೂಸ್ ಎಕ್ಸ್ಟ್ಯಾಂಡ್ ಅಂತ ಥಂಡರ್ನ ಬಿಡ್ತಾಳೆ. ಲೀವ್ ಇಟ್ ಟು ಮೀ ನಾಮಿ ಅಂತ ಫುಲ್ ಜ್ಯೂಸ್ ಖುಷಿ ಆಗ್ಬಿಟ್ಟು ಆ ಬೇರ್ ಏನಿತ್ತು ಆ ಬೇರ್ಗೆ ಶಾಕ್ ಥಂಡರ್ ಸ್ಟ್ರೈಕ್ ಹೊಡಿತಾನೆ ನೋಡ್ರಿ. ಅದು ಫುಲ್ಲು ಮತ್ತೆ ಅದೇ ತರ ಬೆಕ್ಕು ಫುಲ್ ಸ್ಟ್ರೈಟ್ ಎಲ್ಲ ಕೂದಲೆಲ್ಲ ಆಗ್ಬಿಟ್ಟು ಅದು ನೀಟಾಗಿ ಕೊಲಾಪ್ಸ್ ಆಗುತ್ತೆ. ನಾಮಿ ಸ್ಟ್ರೈಕ್ ಮಾಡೋ ಟೈಮಲ್ಲಿ ಎಡ್ಜಲ್ಲಿ ಇದ್ದಿದ್ರಿಂದ ಅವಳು ಸ್ಟ್ರೈಕ್ ಮಾಡಿದ್ದಕ್ಕೆ ಅವಳು ಕಾಲ್ ಸ್ಲಿಪ್ ಆಗ್ಬಿಟ್ಟು ಕೆಳಗಡೆ ಬೀಳ್ತಾಳೆ. ಕೆಳಗಡೆ ಇರೋದು ಉಸಾಪ್ ಮತ್ತೆ ಆ ಬೆಕ್ಕು ಕ್ರೌನ್ ಕಿಂಗ್ ಬೆಕ್ ಅಂತ ಕೇಳೋಣ, ಚೆನ್ನಾಗಿದೆ. ಕಿಂಗ್ ಬೆಕ್ ಇವಾಗ ನಾಮಿನ ಉಸಾಪ್ನ ತಿನ್ನಕ್ಕಂತ ಹೊರಟಿದ್ದೆ. ಅವರಿಬ್ರು ಸ್ಲಿಪ್ ಆಗಿದ್ದಕ್ಕೆ ನಾಮಿ ಮತ್ತೆ ಆ ಬೇರ್ ಇಬ್ರು ಕೆಳಗಡೆ ಬೀಳ್ತಾ ಇದೆ. ಬಿದ್ದಿದ ತಕ್ಷಣ ಆ ಬೇರು ಬಿದ್ದಿರೋದು ಆ ಬೆಕ್ಕಿಗೆ ಕಿಂಗ್ ಬೆಕ್ ಮೇಲೆ ತಿಂತದಲ್ಲ, ಕಿಂಗ್ ಬೆಕ್ ಮೇಲೆ ಬಿದ್ದಿದ್ದಕ್ಕೆ ಅದಕ್ಕೂ ಒಂಥರ ಶಾಕ್ ಕೊಡುತ್ತೋ. ಶಾಕ್ ಕೊಡೋದಾದ್ಮೇಲೆ ಅವ್ರ ಬಾಯಲ್ಲಿ ಉಸಾಪ್ನ ಬಿಟ್ಬಿಡ್ತದೆ. ಉಸಾಪ್ನ ಬಿಟ್ಬಿಟ್ಟು ಫುಲ್ ಕಾವೇ ಆಗಿದೆ ಗುರು. ಇವಾಗ ಸಕ್ಕದಾಗಿದೆ ಆ ಸ್ಟ್ರೈಕ್ ಆಗ ಅದು ಫುಲ್ ಕೋಪ. ಅದು ಕಿಂಗ್ ಬೆಕ್ಗೆ ಫುಲ್ ಕೋಪ ಬಂದ್ಬಿಟ್ಟು ಅಂತ ಫುಲ್ ಅದು ಮ್ಯಾವ್ ಅಂತ ಕೋಪ ಪಡ್ಕೊಂಡು ಮಿಯಾವ್ ಅಂತ ಇದೆ. ಆಮೇಲೆ ಎಲ್ಲಿದ್ದೀವಿ ಇದು ಅಂತ ಫುಲ್ ಟೆನ್ಷನ್ ಮಾಡ್ಕೊಂಡು ಯಾಕೋ ಇದು ಕೆಟ್ಟ ಪ್ಲಾನ್ ಅನಿಸ್ತಾ ಇದೆ, ಏನೋ ಕೆಟ್ಟದಾಗುತ್ತೆ ಅಂತ ಅನಿಸ್ತಾ ಇದೆ ಅಂತ ಇಬ್ರಿಗೂ ಡೌಟ್ ಹೊಡೆಯುತ್ತೆ. ಆಮೇಲೆ ಅವರಿಬ್ರು ಸ್ಟಾರ್ಟ್ ಮಾಡ್ಕೊಂಡು ಓಡಾಡ್ತಾರೆ. ಅವಾಗ ನಮ್ಗೆ ಉಸಾಪ್ನ ಕ್ಲೀನ್ ಔಟ್ಫಿಟ್ ಕಾಣಿಸುತ್ತೆ. ನಮ್ಗೆ ಸಕ್ಕದಾಗಿದೆ ಅನ್ಕೋತ ಉಸಾಪ್ ಮಾತ್ರ. ಫುಲ್ ಮೊಸ್ಟ್ಯಾಶ್ ಎಲ್ಲ ಹಾಕೊಂಡು ಫುಲ್ ಅವ್ನಿಗೆ ಸೇಮ್ ನಂತರ ಹೆಲ್ಮೆಟ್ ಇತ್ತು, ಅವ್ನಿಗೆ ಹೆಲ್ಮೆಟ್ ಇಲ್ಲ ಅಷ್ಟೇ.
ಹೆಲ್ಮೆಟ್ ಜೈಂಟ್ ಹಾರ್ನ್ಸ್, ನಂದು ಚಿಕ್ಕದಾಗಿದೆ, ನನ್ನ ಚಿಕ್ಕ ಜೈಂಟು, ಅವ್ನು ದೊಡ್ಡ ಜೈಂಟ್ ಕೂಡ ಜೈಂಟ್ ಅಲ್ಲಿ ಫುಲ್ಲು ಒಂಥರ ಸಕ್ಕಾಗಿದೆ ಮಾತ್ರ, ಶೇಪ್ ಮಾತ್ರ. ಅವ್ನ ಹಾರ್ನ್ಸ್ ಎಲ್ಲ ವೈಕಿಂಗ್ ಹೆಲ್ಮೆಟ್ ಕ್ರೇಜಿ ಆಗಿದೆ. ಮತ್ತೆ ಅವ್ನು ಫುಲ್ ಮಾಮೂಲಿ ಮೇಲ್ಗಡೆ ಶರ್ಟ್ ಗಿಟ್ ಎಲ್ಲ ಏನಿಲ್ಲ, ಪ್ಯಾಂಟ್ ಮಾತ್ರ ಬಲೂನ್ ಪ್ಯಾಂಟ್ಸು ಮತ್ತೆ ವೈಟ್ ಅಂಡ್ ಬ್ಲ್ಯಾಕ್ ಅನ್ಸುತ್ತದು, ವೈಟ್ ಅಂಡ್ ಬ್ಲ್ಯಾಕ್ ಬಲೂನ್ ಪ್ಯಾಂಟ್ಸು, ಅದನ್ನ ಸ್ಟ್ರೈಕ್ ತಗೊಂಡು ಮಾಮೂಲಿ ಹೆಂಗೆ ಹಾಕೊಂಡಿರೋದು. ಸಖತ್ ಕ್ರೇಜಿಯಾಗಿ ಕಾಣಿಸ್ಬೋದು. ಕೈಗೆಲ್ಲ ವೈಕಿಂಗ್ ಸ್ಟೈಲ್ ಬ್ಯಾಂಡ್ಸ್ ಎಲ್ಲ ಇದೆ. ಇವಾಗ ನಂದು ಒಂದು ಬ್ಯಾಂಡ್ ಇತ್ತು, ಎಲ್ಲಿತ್ತೆ ಇವರು ನಾನು ಶೆಟ್, ನನ್ನ ಹತ್ರ ಒಂದು ಬ್ಯಾಂಡ್ ಇತ್ತು ವೈಕಿಂಗ್ ಥರ ಅಲ್ಲ, ಅದು ವೈಕಿಂಗ್ ಸಕಾಲಾಗಿರೋದು. ಇಲ್ಲಿ ಒಂದು ನಿಮಿಷ ಕೊಡುತ್ತೀನಿ. ಎಸ್, ಇರಬೇಕು ಉಲ್ಲನ್ ಬ್ಯಾಂಡು. ನಾನು ಯಾವ ಚಿಕ್ಕ ವಯಸ್ಸಲ್ಲಿ ಯೂಸ್ ಮಾಡ್ತಿದ್ದೆ ಗುರು, ಇವಾಗೆಲ್ಲ ಹಂಗೆ ಆಗ್ಬಿಟ್ಟೈತೆ, ಎಲ್ಲ ಫುಲ್ ಲೂಸ್ ಆಗ್ಬಿಟ್ಟೈತೆ. ಅದು ಚೆನ್ನಾಗೈತೆ ಹಾಕೊಳ್ಳೋಕ್ಕೆ. ವೈಕಿಂಗ್ ಬ್ಯಾಂಡ್ ಎಲ್ಲ ಹಾಕೊಂಡು ಕ್ರೇಜಿಯಾಗಿ ಇಬ್ರು ಭಯ ಪಡ್ಕೊಂಡು ಓಡಾಡ್ತವ್ರೆ. ಅವನು ಕೇಳ್ತಾನೆ ನನ್ಗೆ ಎಲ್ಲಿದ್ದೀವಿ ಅಂತ ಗೊತ್ತಾಗ್ತಿಲ್ಲ ಅಂತ. ಉಸಪ್ಗೂ ಸೇಮ್ ಆನ್ಸರ್. ನನಗೂ ಗೊತ್ತಿಲ್ಲ, ನಾನು ಶಿಪ್ಪಲ್ಲಿ ಇದ್ದಿದ್ದು, ಕುಡಿತಾ ಇದ್ದಿದ್ದು ಎಲ್ಲ ಅಷ್ಟೇ ನೆನಪಿರೋದು. ಕಣ್ ಬಿಟ್ರೆ ನೆಕ್ಸ್ಟ್ ನಾನು ಇಲ್ಲೇ ಇದ್ದೀನಿ ಅಂತ ಅವನಿಗೂ ಅಷ್ಟೇ ಗೊತ್ತಿರೋದು. ಅದು ಮಾತ್ರ ಕ್ರೇಜಿ. ನೆಕ್ಸ್ಟ್ ಆಮೇಲೆ ನಮಗೆ ಐಡಿಯಾ ಬರುತ್ತೆ, ಆ ವೈಕಿಂಗ್ ಶಿಪ್ಪಲ್ಲಿ ಅಂದರೆ ಜೈಂಟ್ ಎನಿಕ್ ಶಿಪ್ಪಲ್ಲಿ ಅವ್ರು ಕುಡಿಯೋಕ್ಕಿಂತ ಮುಂಚೆ ಅವನು ಹೇಳಿರ್ತಾನೆ, ಒಬ್ಬ ಜೈಂಟ್ ಹೇಳಿರ್ತಾನೆ, ಇಟ್ಸ್ ಗ್ರೀನ್ ಫೇರಿ ಅಂತ ಆ ಡ್ರಿಂಕ್ ಹೆಸರು ಅಂತ. ಅದು ದಿ ಗ್ರೀನ್ ಫೇರಿ ಅಂತ ಡ್ರಿಂಕ್ ಹೆಸರು ಅಂತ ಅವನು ಹೇಳಿರ್ತಾನೆ. ಇದರಿಂದ ಹೆವಿ ಇಲ್ಯೂಷನ್ಸ್ ಬರುತ್ತೆ. ನಾನು ಓದ್ತೇರಿ ಹೇಳಿದ್ರೆ ನನಗೆ ಇಲ್ಯೂಷನ್ ಅಂತಾನೆ ಅನಿಸ್ತಾ ಇತ್ತು ಅಂತ. ಇಲ್ಯೂಷನ್ ಬರುತ್ತೆ ಅಂತ ಓದರಲ್ಲಿ ಹೇಳಿದ್ದ ಅವನು. ಅದನ್ನ ನೆನಪಿಸ್ಕೋತಾಳೆ. ಅದನ್ನ ನೆನಪಿಸ್ಕೊಂಡು ಉಸಪ್ ಹೇಳ್ತಾಳೆ. ಸರಿನಾ? ಇಷ್ಟೇ ಮಾಡಿದ್ದು. ಸರಿ, ನೀಟಾಗಿ ಪಾಯಿಂಟ್ ಮಾಡ್ಕೊಳ್ಳಿ. ಅವಳು ನೆನೆಸ್ಕೊಂಡು, ಅವ್ನು ಹೇಳಿದ್ದಲ್ವಾ ಜೈಂಟು, ಈ ಡ್ರಿಂಕ್ಸ್ ಸಖತ್ ದಿನ ಗ್ರೀನ್ ಫೇರಿ ಅಂತ ಕರೀತಾರೆ ಅಂತ. ಈ ಗ್ರೀನ್ ಫೇರಿ ಕುಡಿದ್ರೆ ಸಿಕ್ಕಾಬಟ್ಟೆ ಇಲ್ಯೂಷನ್ಸ್ ಬರುತ್ತೆ ಅಂತ ಅವಳು ಹೇಳ್ತಾಳೆ ಅಂತ ಹೇಳಿದ್ಲು. ಅದೇ ತರನೇ ನೆನ್ಸ್ಕೊಂಡು ಉಸಪ್ ಹೇಳಿದ ತಕ್ಷಣ ಉಸಪ್ ಫುಲ್ ಕಾನ್ಫಿಡೆನ್ಸ್. ಸರಿನಾ? ಇವಾಗ ಮಜಾ ಇದೆ. ಇವಾಗ ಅವರು ಇಷ್ಟೇ ಓಡ್ಕೊಂಡು ಇಷ್ಟು ಹೇಳ್ಕೊಂಡು ಬಿಲ್ಡಿಂಗ್ ಎಡ್ಜಿಗೆ ಬಂದಿದ್ದಾರೆ. ಹೈ ಬಿಲ್ಡಿಂಗು ಟಾಪ್ ಇಂದ ಎಡ್ಜಿಗೆ ಬಂದು ನಿಂತ್ಕೊಂಡಿದ್ದಾರೆ. ಸರಿನಾ? ಅದಕ್ಕೆ ಮುಂದೆ ಚಿಕ್ಕದ ಕಾಂಪೌಂಡ್ ಇದೆ ಅಷ್ಟೇ. ಸರಿನಾ? ಕೆಳಗಡೆ ಫುಲ್ ಮಾಮೂಲಿ ಕೆಳಗಡೆ ಬೀಳ್ತಾರೆ. ಓಕೆನಾ? ಇಷ್ಟು ನಡೆದಿದೆ. ಇಷ್ಟು ಮಾತಾಡ್ಕೊಂಡು ಎಡ್ಜಿಗೆ ಬಂದಿದ್ದಾರೆ. ಎಡ್ಜಿಗೆ ಬಂದಾದ್ಮೇಲೆ ನಾಮೇ ಹೇಳ್ತಾಳೆ, ಇಷ್ಟೆಲ್ಲ ಹೇಳ್ತಾಳೆ, ಈ ಥರ ಗ್ರೀನ್ ಫ್ಲೇರಿ ಇದು ಇಲ್ಯೂಷನ್ ಬರುತ್ತೆ ಅಂತ ಅನ್ಸುತ್ತೆ ಅಂತ ಹೇಳಿದ್ದಾರೆ. ಉಸಬ್ಗೆ ಇವಾಗ ಫುಲ್ ಕಾನ್ಫಿಡೆನ್ಸ್. ಆಬ್ವಿಯಸ್ಲಿ ಈಗ ಫುಲ್ ಇಲ್ಯೂಷನ್ ಬರುತ್ತೆ ಅಂತ ಹೇಳಿದ್ರೆ ಕರೆಕ್ಟು ಅಂತ ಅನ್ಕೊಂಡು, ಆ ಬೆಕ್ಕು ಇನ್ನೇನು ಬರ್ತಾ ಇದೆ, ಅಥವಾ ಕಿಂಗ್ ಬೆಕ್ಕು ಇನ್ನೇನು ಹತ್ರ ಬರ್ತಾ ಇದೆ, ಇನ್ನೇನು ಅವ್ರು ಹೊಡಿಬೇಕು ತಿನ್ಬೇಕು ಅಂತ ಹೋಗೋಷ್ಟೊತ್ತಿಗೆ ಉಸಬ್ ಫುಲ್ ಕಾನ್ಫಿಡೆನ್ಸ್ ಅಲ್ಲಿ, ಇಟ್ಸ್ ಇಲ್ಯೂಷನ್ ಅಲ್ವಾ, ಹಂಗಾರೆ ಈ ಬೆಕ್ಕು ಕೂಡ ಇಲ್ಯೂಷನ್, ನಾವ್ ಇಲ್ಲಿರೋದು ಇಲ್ಯೂಷನ್, ನಾನು ಹೋಗ್ತೀನಿ ಆರಾಮಾಗಿ ಹೇಳ್ಬಿಟ್ಟು ಫುಲ್ ಕಾನ್ಫಿಡೆನ್ಸ್ ಆಗಿ ಮುಂದೆ ಎಡ್ಕೊಂಡು ತೆಗಿಯೋಗಿ ನಿಂತ್ಕೋತಾನೆ. ಬೆಕ್ಕು ಪಕ್ಕಕ್ಕೆ ಸ್ನ್ಯಾಪ್ ಮಾಡೋದು ನೋಡ್ರಿ, ಅದು ಯಾವ ಪಾಪ ಆಗೋರು ಕ್ರೇಜಿ. ಈ ಸೀರೆ ಮಸ್ತ್ ಅಂದ್ರೆ ಮಸ್ತ್ ಹೋಗಿದ್ದಾರೆ, ಅದು ಸಕ್ಕತ್ ಇಷ್ಟ ಆಯ್ತು. ಅವ್ನು ಫುಲ್ ಅವಳೇನು ಹೇಳಿಲ್ಲಪ್ಪ, ಸುಮ್ಮನೆ ಇದು ಇಲ್ಯೂಷನ್ ಬರುತ್ತೆ ಅಂತ ಅನ್ಸುತ್ತೆ ಅಂತ ಅಷ್ಟೇ ಹೇಳಿದ್ದು. ಅವ್ರು ಫುಲ್ ಶಾಕ್ ಆಗ್ಬಿಟ್ಟು ಅವ್ನು ಕಾನ್ಫಿಡೆನ್ಸ್ ಆಗಿ, ಇದು ಇಲ್ಯೂಷನ್ ಇರ್ಬೇಕಿದ್ ಬೆಕ್ಕ ಕಿಂಗ್ ಬೆಕ್ಕಲ್ಲ ರಿಯಲ್ ಅಲ್ಲ ಅನ್ಬಿಟ್ಟು ಅವ್ನು ಇಲ್ಯೂಷನ್ ಎಲ್ಲ ಅಂತ ಫುಲ್ ಮುಂದೆ ನಡ್ಕೊಂಡು ಹೋದ. ಸ್ಟ್ರೈಕೆ ಪಚ್ಚಕ್ಕಂತ ಅದ್ರ ಪಾಸ್ ಇರ್ತಲ್ಲ, ಅದು ಪಾ ಅಲ್ಲಿ ಹಿಂಗ್ ಹೊಡಿದು ನೋಡಿ, ಅವ್ನು ಪೂರ್ತಿ ಪಾಪ ಬ್ಲಡ್ ಎಲ್ಲ ಆಗೋದು ಪಾಪ ಅವ್ರಿಗೆ. ಅವ್ನು ಸಿಕ್ಕಾಬಟ್ಟೆ ನಾಮಿ ಹೇಳ್ದೆ ಸಾಪ್ ಅಂತ ಅವ್ಳು ಕಣ್ಣೀರಿಟ್ಟು ಅವ್ಳು ಪಾಪ ಮಸ್ತ್ ಸೈನ್ ಮಾತ್ರ. ಇದು ಮಾತ್ರ ಕ್ರೇಜಿ ಆಗಿತ್ತು. ಅವ್ನು ಮಾಡಿ ಸ್ಟ್ರೈಕ್ಗೆ ಆ ಕಾಂಪೌಂಡ್ ಹೊಡ್ಕೊಂಡು ನಾಮಿ ಮತ್ತೆ ಉಸಫ್ ಇಬ್ರು ಕೆಳಗಡೆ ಬೀಳ್ತಾರೆ ಬಿಲ್ಡಿಂಗ್ ಇಂದ ಕೆಳಗಡೆ ಬಿದ್ಮೇಲೆ ಆಮೇಲೆ ಕಣ್ಣೆತ್ ನೋಡ್ತಾರೆ, ಎಲ್ಲ ಕೆಳಗಡೆ ಬರ್ತಾರೆ. ಕೆಳಗಡೆ ಬಂದಾದ್ಮೇಲೆ ಸಡನ್ ಆಗಿ ಅವ್ನು ಉಸಫ್ ಅನ್ಕಾನ್ಶಿಯಸ್ ಆಗಿ ಬಿದ್ದಿದ್ದಾನೆ. ಆಮೇಲೆ ನಾಮಿ ಫುಲ್ ಭಯದಿಂದ ಇನ್ನೇನಪ್ಪ ಅಂತ ಹಿಂಗ್ ಕತ್ತೆತ್ ನೋಡಿದ್ರೆ ಸಡನ್ ಆಗಿ ಆ ಬೆಕ್ಕು ಸಿಂಹ ಆಗ್ಬಿಟ್ಟಿದೆ. ಇದಕ್ಕೆ ನಾನು ಹೇಳಿದ್ದು ಇಟ್ಸ್ ಲೋಕಿ ಥಿಯರಿ ಅಂತ. ಅರ್ಥ ಆಯ್ತಾ? ಯಾಕಂದ್ರೆ ಲೋಕಿಗೆ ಆಬ್ವಿಯಸ್ಲಿ ಅವನು ಒಂಥರ ಇಲ್ಯೂಷನ್ಸು ಮತ್ತೆ ಮಿಸ್ಟೇಕ್ ಮಾಡೋದು, ಮಿಸ್ಲೀಡ್ ಮಾಡೋದು ಅಂತ ಗಾಡೆ ಅವನು ಲೋಕಿ ಬಂದ್ಬಿಟ್ಟು ನಾರ್ಸ್ ಮೊಂಥಾಲಜಿಲಿ. ಅದೇ ಇವಾಗೆಲ್ಲ ಸ್ಪೆಕ್ಯುಲೇಟ್ ಮಾಡ್ತಾ ಇರೋದು ಇಟ್ಸ್ ಲೋಕಿ ಅಂತ, ಇಟ್ಸ್ ಲೋಕಿ ಹಿಮ್ಸೆಲ್ಫ್ ಅಂತ. ಯಾಕಂದ್ರೆ ಅವನು ಶೇಪ್ ಶಿಫ್ಟಿಂಗ್ ಮಾಡ್ಬೋದು, ಇಲ್ಯೂಷನ್ ಮಾಡಿ ಎಲ್ಲರಿಗೂ ಮೋಸ ಮಾಡ್ಬೋದು ಅಂತ. ಅವ್ನು ಯಾವ ಬೇಕಾದ್ರೂ ಶೇಪ್ ಶಿಫ್ಟ್ ಮಾಡ್ಬೋದು ಅನ್ನೋ ಥರ ಇವಾಗ ಲೋಕಿ ಅಂತ ಇಟ್ಕೊಂಡಿರೋದು. ಇವಾಗ ಬೆಕ್ಕಾಗಿದ್ದು ಇವಾಗ ಸಿಂಹ ಆಗಿ ತಿನ್ಕೊಂಡ್ಬಿಡುತ್ತೆ. ಇವಾಗ ಬೆಕ್ಕಿಂಗ್ ಅಲ್ಲ, ಇವಾಗ ಕಿಂಗೆ ಅಂದ್ರೆ ಸಿಂಹ ಕಿಂಗೆ ಅಲ್ವಾ? ಅದಕ್ಕೋಸ್ಕರ ಇವಾಗ ಸಿಂಹ ಇವಾಗ ಕಿಂಗ್ ಆಗ್ಬಿಟ್ಟಿದೆ. ಇವಾಗ ಸಡನ್ ಆಗಿ ಟರ್ನ್ ಆಗಿದ್ದು ನೋಡಿ ಇಬ್ರಿಗೂ ಶಾಕ್ ಆಗ್ಬಿಟ್ಟಿದೆ. ಉಸಫ್ ಮಾಮೂಲಿ ನಾಕ್ಔಟ್ ಆಗಿ ಬಿದ್ದಿದ್ದಾನೆ.
ನಾವು ಫುಲ್ ಅವ್ನ ಕೈನ ಒಂದು ತೊಡೆ ಮಲಗಿಸ್ಕೊಂಡು ಏನಾಯ್ತು ಅಂತ ಹಿಂಗೆ ಟೆಸ್ಟ್ ಮಾಡ್ಕೊಂಡು ನೋಡ್ತಿದ್ರೆ, ಆಮೇಲೆ ನೆಕ್ಸ್ಟ್ ಇನ್ನೇನು ಅದನ್ನ ತಿನ್ನಕ್ಕೆ ಅಂತ ಸಿಂಹ ಇನ್ನೇನು ಅವ್ರು ತಿನ್ನಕ್ಕೆ ಅಂತ ಹೋಗ್ಬೇಕು, ನಾವೇ ಬಂದ್ಬಿಟ್ಟು ಉಸಾಪ್ನ ಶೀಲ್ಡ್ ಮಾಡ್ಕೊಂಡ್ಬಿಡ್ತಾರೆ. ಇಮ್ಯಾಜಿನ್ ಮಾಡಿ, ಸಾಕತ್ ಕ್ರೇಜಿ ಇದು ಇಬ್ಬರದು ಮಸ್ತಪ್ಪ. ನಾವೇ ಬಂದ್ಬಿಟ್ಟು ಅವನ್ನ ತಿನ್ನಕ್ಕೆ ಬರ್ತಾರಲ್ಲ, ನಾವೇ ಉಸಾಪ್ ತಗೊಂಡು ಶೀಲ್ಡ್ ಮಾಡ್ಕೊಂಡ್ಬಿಡ್ತಾರ ಅದ್ರ ಮುಖಕ್ಕೆ, ನಾನೇನು ಮಾಡಬಾರ್ದು ಅಂತ. ಉಸಾಪ್ ಹೇಳ್ತಾರೆ ನನ್ನ ಶೀಲ್ಡ್ ಮಾಡ್ಕೊಂಡಿದ್ದೀನಿ, ಈಗ ನನಗೆ ಶೀಲ್ಡ್ ಅಲ್ಲ ಅಂತ ಅವ್ರು ಫುಲ್ ಕೋವ ಮಾಡ್ಕೊಂಡಿರ್ತಾರೆ. ಇನ್ನೇನು ನಾವೀಗ ಇದೇ ಅಳ್ಕೊಂಡಿರ್ಬೇಕು, ಅಷ್ಟ್ರಲ್ಲಿ ಸೌಂಡ್ ಬರುತ್ತೆ ಗುರು, ಸೌಂಡ್ ಬರುತ್ತೆ. ನನಗ್ ಬೇಕು, ನನಗೆ ಇಷ್ಟವಾದವ್ರ ಕಣ್ಣಲ್ಲೇ ನೀರು ಹಾಕ್ಸ್ತೀಯಾ ಅಂತ ಹಿಂಗೆ ಜಾಂಬೆ ಬರುತ್ತೆ ಸೌಂಡು. ಅಷ್ಟೇ ಅಲ್ಲ ಗುರು, ನಮ್ಗೆ ಇನ್ನೊಬ್ಬ ಬರ್ತಾನೆ, ಇಟ್ಸ್ ಲೂಫಿ ಹಿಮ್ಸೆಲ್ಫ್ ಗಿವ್ ಫೋರ್ತ್ ಎಲಿಫೆಂಟ್ ಗನ್, ಗಾಮ್ ಗಾಮ್ ಎಲಿಫೆಂಟ್ ಅಂತ ಬರ್ತಾನೆ, ಚೈಲ್ಡ್ ಕೈ ಹ್ಯಾಮರ್ ಮಾಡ್ಕೊಂಡು. ಆಮೇಲೆ ನೆಕ್ಸ್ಟ್ ಝೋರೋ ಬರ್ತಾನೆ ಗುರು, ಝೋರೋ ಸ್ಟೈಲ್. 3 ಜನನು ಸೇರ್ಕೊಂಡು, ಇಟ್ಸ್ ವೆರಿ ರೇರ್, ನಾವು ರೇರ್ ಈ ತರ ಯಾವಾಗ್ಲೂ ನೋಡಕ್ ಚಾನ್ಸೇ ಇಲ್ಲ, ಯಾಕಂದ್ರೆ ಅವ್ರು 3 ಜನ ಸೇರ್ಕೊಂಡು ಕಾಂಬಿನೇಷನ್ ಅಟ್ಯಾಕ್. ಲಿಟರಲಿ ಬ್ರೋ, ಐ ಆಮ್ ವೆರಿ ಹ್ಯಾಪಿ ಫಾರ್ ದಿಸ್ ಒನ್. ಹೆವಿ ಖುಷಿ ಆಯ್ತು ಗುರು ನನಗೆ ನೋಡಿದ ತಕ್ಷಣ. ಕ್ರೇಜಿ ಆಗಿದೆ ಪ್ಯಾನಲ್ ಮಾತ್ರ, ನೀವು ನೋಡ್ಬೇಕು, ಅಷ್ಟು ಮಜಾ ಬರುತ್ತೆ. ನಾವು 3 ಜನ ಸೇರ್ಕೊಂಡು ಕಾಂಬಿನೇಷನ್ ಅಟ್ಯಾಕ್ ಮಾಡ್ತಾರೆ ಅದ್ರ ಮೇಲೆ, ಕಿಂಗ್ ಮೇಲೆ, ಸಿಂಹದ ಮೇಲೆ. 3 ಜನ ಕೆಳಗಡೆ, ಫುಲ್ಲು ಕೆಳಗಡೆ ಝೋರೋದು ಅಲ್ಟಿಮೇಟ್ ಪೋಸು ಸಿಕ್ಕತ್ತಾಗಿದೆ, ಝೋರ್ಡ್ ಇಕ್ಕೊಂಡು ಹಿಂಗಿದೆ ಝೋರ್ಡು. ಆಮೇಲೆ ನೆಕ್ಸ್ಟ್ ಮಧ್ಯದಲ್ಲಿ ಅದು ಮುಖಕ್ಕೆ ಡೈರೆಕ್ಟ್ ಫೇಸ್ ಪಂಚು ಲೂಫಿ ಮಾಡ್ತಾರದು ಪಟ್ಟಕ್ಕಂತ ಎಲಿಫೆಂಟ್ ಕಣ್ಣಲ್ಲಿ, ಸರಿನಾ. ನೆಕ್ಸ್ಟ್ ಮೇಲ್ಗಡೆ ಇರೋದು ಟ್ವಿಸ್ಟರ್ ವೈಟ್ ಸ್ಟ್ರೈಕ್ ಅಂತ ಸಾಂಜಿ ತಲೆ ಮೇಲೆ ಹಾಕೊಂಡು ಚಚ್ತಾವ, ಕ್ರೌನ್ ಎಲ್ಲ ಫುಲ್ ಬಿದೋಗ್ಬಿಟ್ಟಿದೆ. ಲೋಕಿ ಯಪ್ಪ ಏನಪ್ಪ ಇದು, ಕ್ರೇಜಿ 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 ಪ್ಯಾನಲ್. ನಾಮಿ ಶಾಕ್, ಅವಳು ಖುಷಿಯಾಗಿರುತ್ತೆ 3 ಜನದ ಒಟ್ಟಿಗೆ ಸ್ಟ್ರೈಕ್ ನೋಡಿ ಅಲ್ವಾ, ಅದಕ್ಕೋಸ್ಕರ ಅವಳು ಫುಲ್ ಶಾಕ್ ಆಗ್ಬಿಟ್ಟಿದ್ದಾಳೆ. ಇದು ಮಾತ್ರ ಹೆವಿ ಕ್ರೇಜಿ, ಉಸಾಪು ಶಾಕು, ಎಲ್ಲರೂ ಶಾಕು. ಆಮೇಲೆ ನೆಕ್ಸ್ಟ್ ಪ್ಯಾನಲ್ಲೇ ಇಟ್ಸ್ ಆ ಸಿಂಹ ಮತ್ತೆ ಟರ್ನ್ ಆಗ್ಬಿಟ್ಟಿದೆ. ಮುಂಚೆ ಹೆಂಗಿತ್ತು ಬೆಕ್ಕಿಂಗ್ ತರ, ಅದೇ ತರ ಇವತ್ತು ಬೆಕ್ಕಿಂಗ್ ಆಗ್ಬಿಟ್ಟಿದೆ. ತಲೆ ಮೇಲೆ ಕ್ರೌನ್ ಇಲ್ಲ, ಸಾಂಜಿ ಹೊಡೆದಿದ್ದೆ ಇಟ್ಗೆ ಕ್ರೌನ್ ಕಿತ್ಕೊಂಡು ಹೋಗ್ಬಿಟ್ಟಿದೆ. ಅದಕ್ಕೋಸ್ಕರ ಇವಾಗ ಬರೀ ಬೆಕ್ಕಾಗಿ ಮ್ಯಾವ್ ಮ್ಯಾವ್ ಅನ್ಕೊಡೋದು ಫುಲ್ ಟರ್ನ್ ಆಗ್ಬಿಟ್ಟು ಸಿಂಹದಿಂದ ಇವಾಗ ನಾರ್ಮಲ್ ಆಗಿ ಟರ್ನ್ ಆಗ್ಬಿಟ್ಟಿದೆ. ಇದು ಇಷ್ಟು ಕ್ರೇಜಿ ಆಗಿತ್ತು ಮಾತ್ರ, ನನಗಂತೂ ನೆಕ್ಸ್ಟ್ ಎಲ್ಲರೂ ಝೋರೋ ಎಲ್ಲ ಒಂದೇ ಸಿಂಗಲ್ ಪ್ಯಾನಲ್ ಅಲ್ಲಿ, ಡಬಲ್ ಸ್ಪ್ರೆಡ್ ಪ್ಯಾನಲ್ ಅಲ್ಲಿ ಸಕ್ಕದಾಗಿ ಕುತ್ಕೋತಾರೆ. ಎಲ್ಲ ಕುತ್ಕೊಂಡಾದ್ಮೇಲೆ ಮೇಲ್ಗಡೆ ನಮಗೆ ಬೆಂಕಿ ಬರ್ತಿತ್ತಲ್ಲ ಸ್ಟಾರ್ಟಿಂಗ್ ಫಸ್ಟ್ ಪ್ಯಾನಲ್ ಅಲ್ಲಿ, ಅದು ಏನಕ್ಕೆ ಬೆಂಕಿ ಬರ್ತಾ ಇತ್ತು ಅಂತ ಇವಾಗ ಗೊತ್ತಾಗುತ್ತೆ ನಮಗೆ. ಫನ್ ತುಂಬಿಕೊಂಡಿದೆ ಗುರು ಈ ಪ್ಯಾನಲ್ ಅಲ್ಲಿ. ಸ್ಟಾರ್ಟಿಂಗ್ ಅಲ್ಲಿ ಇವಾಗ ಲೂಫಿ ಹೇಳ್ತಾನೆ, ನೀಟಾಗಿ ಹೇಳ್ತಾನೆ ನೋಡಿ, ಅಯ್ಯೋ ಇಷ್ಟು ಈ ಬೆಕ್ಕು ಹೆಂಗ್ ಟೇಸ್ಟ್ ಆಗಿ ಮಾಡುತ್ತೆ ಅಂತ ನಾನು ನೋಡ್ಬೇಕು, ಇದನ್ನ ತಿಂದು ನೋಡ್ಬೇಕು ಅಂತ ಫುಲ್ ಸಾಕಾಗ್ಬಿಟ್ಟಿದೆ. ಆಮೇಲೆ ಹೌದಾ ಅಂತ ನಾವು ಯೋಚನೆ ಬೆಕ್ ತಿಂತವನಿಂತ ತಿನ್ಬೇಕಂತ ಯೋಚನೆ ಮಾಡಿದ್ರೆ ನಮಗ್ ಗೊತ್ತಾಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆ ಇಯರ್ ಗಾರ್ಡ್ ಕ್ಯಾಪ್ಟನ್ ಅಂತ, ನಿಮ್ಗೆ ಇಯರ್ ಗಾರ್ಡ್ ಆ ರ್ಯಾಬಿಟ್ ನಾವು ಕಾಡಲ್ಲಿ ಬೆಂಕಿ ಮಾಡ್ಕೊಚ್ಕೊಂಡು ತಿನ್ಬಿಟ್ಟವ್ರು. ಜೈಂಟ್ ಇಯರ್ ಗಾಡ್ ಈಸ್ ಗಾನ್. ಯಪ್ಪ ಎಲ್ಬ್ಯಾಪ್ ಅವ್ರಿಗೆ ಗೊತ್ತಾದ್ರೆ ಏನ್ ಮಾಡ್ತಾರೆ ಗುರು, ಅವ್ರ ದೇವ್ರನ್ನೇ ತಿನ್ಕೊಂಡ್ಬಿಟ್ಟವ್ರು. ಕ್ರೇಜಿ ಮಾತ್ರ ಕ್ರೇಜಿ. ಇದು ಹೆಂಗ್ ಟೇಸ್ಟ್ ಮಾಡೋದು ಅಂತ ನೋಡ್ಬೇಕು. ಇಯರ್ ಗಾರ್ಡ್ ಅವೆಲ್ಲ ಇತ್ತಲ್ಲ, ನಾವು ಇಯರ್ ಗಾರ್ಡ್ ಅಂತ ಆ ರ್ಯಾಬಿಟ್ ಇತ್ತಲ್ಲ, ಆ ರ್ಯಾಬಿಟ್ ಮಾತ್ರ ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು. ಇದನ್ನ ತಿನ್ಬಿಟ್ಟು ಇದ್ರ ಟೇಸ್ಟ್ ಹೆಂಗಿದೆ ಅಂತ ನೋಡ್ಬೇಕು ನಾನು ಅಂತ ಹೇಳ್ತಾನೆ. ಅದಕ್ಕೋಸ್ಕರ ತುಂಬಾ ಇರುತ್ತೆ ಇಲ್ಲೆಲ್ಲ ದೊಡ್ಡ ದೊಡ್ಡ ಪ್ರಾಣಿಗಳು, ಅದನ್ನೆಲ್ಲ ಟೇಸ್ಟ್ ಮಾಡ್ಬೇಕು ನಾನು ಅಂತ ಲೂಪಿ ಕ್ರೇಜಿ ಆಗಿತ್ತು. ಆಮೇಲೆ ಸಾಂಜಿ ಮಾತ್ರ ಹೆವಿ ಖುಷು, ನಾಮಿ ಸೇವ್ ಆಗಿರೋದು ನೋಡ್ಬಿಟ್ಟು, ನಾಮಿ ಐ ಸೋ ವರೀಡ್ ಅಂತ ಹೇಳ್ತಾನೆ. ನಾಮೀನು ನಾನು ಉಸಪ್ ಹೊಡೆದಾಗ ಉಸಪ್ಗೆ ತಗ್ಗ ಸೆವಿ ಬೇಜಾರಾಯ್ತು, ನನಗಂತೂ ಅಳು ಬರ್ತಾ ಇತ್ತು ಅಂತ ನಾಮಿ ಅಳ್ಕೊಂಡು ಹೇಳ್ತಾವಳೆ. ಸಾಂಜಿ ಮಾತ್ರ ಫುಲ್ ಎಕ್ಸೈಟೆಡ್ ಆಗಿ ನಾಮಿ ಮುಂದೆ ಸಕಾಲ. ಆಮೇಲೆ ನಮ್ಗೆಲ್ಲ 3 ಜನದ್ದು ಇವಾಗ ಹೊಸ ಪ್ಯಾನಲ್ ಸಿಗುತ್ತೆ. ಆ ಪ್ಯಾನಲ್ ಅಲ್ಲಿ 3 ಜನದ ಔಟ್ಫಿಟ್ ಕ್ರೇಜ್ ಆಗಿದೆ. ಲೂಫಿ ಸೇಮ್ 12 ಫನ್ಸ್
ಲೂಫಿ ಔಟ್ಫಿಟ್ ಮಾತ್ರ ಕ್ರೇಜಿ ಆಗಿದೆ ಸರಿನಾ. ಲೂಫಿ ಹಿಂದೆಗಡೆ ಮೋಸ್ಟ್ಲಿ ಆಕ್ಸ್ ಅನ್ಸುತ್ತೆ, ಸೋರ್ಡ್ ಅಲ್ಲ ಲೂಫಿ ಕೊಟ್ಟಿರೋದು, ಲೂಫಿ ಹಿಂದೆಗಡೆ ಆಕ್ಸ್ ಇದೆ ಸರಿನಾ. ಆಕ್ಸ್ ಇಟ್ಕೊಂಡಿದ್ದಾನೆ ಲೂಫಿ. ಮತ್ತೆ ಅವನ ತಲೆ ಮೇಲೆ ದೊಡ್ಡ ಹೆಲ್ಮೆಟ್, ಸೇಮು ಅದೇ ತರನೇ ಹೆಲ್ಮೆಟ್, ಆದ್ರೆ ಉಸಪ್ಗಿಂತ ಸ್ವಲ್ಪ ಚಿಕ್ಕ ಹಾನ್ಸ್, ಸೇಮ್ ನಂತರ ಹಾನ್ಸ್, ನಂತರನೇ ಹಾನ್ಸು ಲೂಫಿಗೆ ಇರೋದು ಸೇಮ್ ನಂತರನೇ ಹಾನ್ಸು. ಮತ್ತೆ ಸೇಮ್ ಬ್ಯಾಕ್ಗೆ ಸೇಮ್ ನಂತರನೇ, ಆದ್ರೆ ಉಲ್ಲಂದು ಬ್ಯಾಕ್ ಕೇಪ್ ಇರೋದು ಇಬ್ರಿಗೂ ಸಕ್ಕತ್ತಾಗಿ. ಮತ್ತೆ ಝೋರೋ ಕ್ಲಾಸ್ ಸಕ್ಕತ್ತಾಗಿದೆ ಝೋರೋ ಔಟ್ಫಿಟ್ ಮಾತ್ರ. ಫುಲ್ ಒಳ್ಳೆ ವಾರಿಯರ್ ತರ ಇದೆಲ್ಲ ಹಾಕೊಂಡು ಹೋಗ್ತಾರಲ್ಲ ಯುದ್ಧಕ್ಕೆ ಹೋಗ್ಬೇಕಾದ್ರೆ ಇಲ್ಲ ಸೆಟ್ ಇದಕ್ಕೆ ಏನಂತ ಗೊತ್ತಿಲ್ಲ ನನಗೆ, ಏನಂತಾರೆ ಇದಕ್ಕೆ ಕೇಳಿ ಕಮೆಂಟ್ ಮಾಡಿ, ಫಸ್ಟ್ ಗೊತ್ತಿಲ್ಲ ಸರಿನಾ. ಅದ್ ಮಾತ್ರ ಇದೆ. ಮತ್ತೆ ಕಣ್ಣಿಗೆ ಒಂಥರ 5 ಗ್ಲಾಸ್ ತರಾನೇ, ಗ್ಲಾಸ್ ಅಲ್ಲ ಅದು, ಆದ್ರೆ ಫುಲ್ ಟ್ರಾನ್ಸ್ಪರೆಂಟ್ ಅನ್ಸುತ್ತೆ. ಫುಲ್ ಒಂಥರ ಐ ಪ್ಯಾಚ್ ತರ ಸಕ್ಕತ್ತ ಹಾಕೊಂಡಿದ್ದಾನೆ. ಅವ್ನ ತಲೆ ಮೇಲೆ ಏನೋ ಹಾಕೊಂಡಿಲ್ಲ ಝೋರೋಗೆ, ಆದ್ರೆ ಫುಲ್ ವಾರಿಯರ್ ಝೋರೋ ವಾರಿಯರ್. ಅದೇ ಹೆಲ್ಮೆಟ್ ಒಂದಿಲ್ಲ ಝೋರೋಗೆ, ಹಚ್ಬಿಟ್ರೆ ಇನ್ನೆಲ್ಲ ವಾರಿಯರ್ ಸ್ಟೈಲು. ಒಂದು ಸೋಡ್ ಎಲ್ಲ ಫುಲ್ ಹಿಂಗೆ ಟ್ರಿಪಲ್ ಸೈಡ್ ಸ್ಟೋರ್ ಎಲ್ಲ ಸಕಾಲಾಗಿ ಇಟ್ಕೊಂಡಿದೆ. ಆಮೇಲೆ ಸಾಂಜಿಗೆ ಒಂಥರ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ. ಸಾಂಜಿಗೂ ಹೆಲ್ಮೆಟ್ ಕೊಟ್ಟಿಲ್ಲ, ಆದ್ರೆ ಸಾಂಜಿಗೆ ಕೇಪ್ ಕೊಟ್ಟಿದ್ದಾರೆ, ಫುಲ್ ನೆಕ್ ಕೇಪು ಸರಿನಾ. ಇಲ್ಲೆಲ್ಲ ಕತ್ತಿಂದ ಹಾಕೊಂಡು ಹಿಂದೆಗಡೆ ಕೇಪ್ ಇಟ್ಕೊಂಡಿರೋದು. ಅವನಿಗೂ ಫುಲ್ ವಾರಿಯರ್ ತರನೆಲ್ಲ ಸಕಾಲಾಗಿ ಮಾಡ್ಕೊಂಡಿದ್ದಾನೆ, ಸಕಾಲಾಗಿದೆ. ಸಾಂಜಿಗೆ ಸೋಡ್ ಕೊಟ್ಟಿದ್ದಾನೆ ಅನ್ಸುತ್ತೆ, ಎಸ್ ಸಾಂಜಿಗೆ ಸೋಡ್ ಕೊಟ್ಟಿದ್ದಾರೆ ಹಿಂದೆ ಬ್ಯಾಕಲ್ಲಿ. ಲೂಫಿಗೆ ಆಕ್ಸ್ ಕೊಟ್ಟಿದ್ದಾನೆ. ಆಮೇಲೆ ನಾಮಿಗೂ ಸೋಡ್ ಕೊಟ್ಟಿದ್ದಾನೆ. ಅಂದ್ರೆ ಉಸಪ್ಗೇನಿತ್ತು, ಉಸಪ್ಗೇನಿತ್ತು ನೋಡಲಿಲ್ಲ ನಾನು. ಉಸಪ್ಗೆ ಏನೋ ಲಗೇಜ್ ಇದೆ ಗುರು, ವೆಪನ್ ಇಲ್ಲ. ನೋಟಿಸ್ ವೆಪನ್ ಇಲ್ಲ ಉಸಪ್ಗೆ, ಲಗೇಜ್ ಇದೆ, ಏನೋ ಬ್ಯಾಗ್ ಇದೆ ಒಂದು ಅಷ್ಟೇ. ಉಸಪ್ಗೇನು ಕೊಟ್ಟಿಲ್ಲ, ಯಾವ್ದೋ ವೆಪನ್ ಇಲ್ಲ ಉಸಪ್ಗೆ, ಆದ್ರೆ ಬ್ಯಾಗೇಜ್ ಇದೆ. ಅವ್ರಿಷ್ಟು ನೆಕ್ಸ್ಟ್ ತಿನ್ನಕ್ಕೆ ಎಲ್ಲೆಲ್ಲಿ ತಿನ್ನಕ್ ಹೋಗ್ಬೇಕು, ಏನ್ ತಿನ್ಬೇಕು ಅಂತೆಲ್ಲ ಯೋಚನೆ ಮಾಡ್ಕೋಬೇಕಾದ್ರೆ ಝೋರೋನು ಅಷ್ಟೇ, ಯಾವ್ದು ಕೆರಾಟೆ ಇದೆಲ್ಲ ಸಿಗುತ್ತೆ, ನಾವು ಇದನ್ನ ನೀಟಾಗಿ ಇಟ್ಕೊಂಡು ಸಿಯಲ್ಲಿ ಫಸ್ಟ್ ಕ್ರೂಮೇಟ್ಸ್ನೆಲ್ಲ ಹುಡುಕಿ ಅವ್ರನ್ನ ಸೇಫ್ ಮಾಡ್ಕೋಬೇಕು ಅಂತ ಝೋರೋ ಕನ್ಸರ್ನ್ ಆಗಿದ್ದಾನೆ ಅವ್ರ ಫ್ರೆಂಡ್ಸ್ ಮೇಲೆ. ಆಮೇಲೆ ನೆಕ್ಸ್ಟ್ ಸಾಂಜಿನೂ ನೋಟಿಸ್ ಮಾಡಿದೆ, ನೀವೆಲ್ಲ ತಿನ್ಬೇಕು ಅಂದ್ರೆ ನ್ಯೂಟ್ರಿಷಿಯಸ್ ಆಗಿರುತ್ತೆ, ನೀನೇನಾರ ವೇಸ್ಟ್ ಮಾಡಿದ್ರೆ ನಾನು ಬಿಡಲ್ಲ ಅಂತ. ಎಲ್ಲ ನೀವು ವೇಸ್ಟ್ ಮಾಡ್ಬಿಡ್ದೆ, ನೀವು ನ್ಯೂಟ್ರಿಷಿಯಸ್ ಆಗಿರೋದನ್ನೆಲ್ಲ ವೇಸ್ಟ್ ಮಾಡ್ಬಿಡ್ತೀರಾ, ಅದೆಲ್ಲ ತಿನ್ಕೊಂಡ್ಬಿಡ್ದೆ. ನಾವೀಗ ಫುಲ್ ಶಾಕು, ನಾವ್ ಎಲ್ಲಿದ್ದೀವಿ, ಏನ್ ಮಾತಾಡ್ತಾ ಇದೀರಾ ನೀವು ಅಂತ ಅವಳು ಫುಲ್ ಶಾಕು. ನಾವ್ ಎಲ್ಲಿದ್ದೀವಿ ಗೊತ್ತಿಲ್ಲ ನನ್ಗೆ, ಎಲ್ಲಿದ್ದೀವಿ ನಾವು ಅಂತ ಫುಲ್ ಕ್ವಶನ್ ಮಾರ್ಕ್. ಎಲ್ಲಿದ್ದಾರೆ ಹೇಳತ್ತಲ್ಲ, ಜೈಂಟ್ಸು ಫುಲ್ ಒಂದು ಮಿನಿ ಸಿಟಿನೇ ಕ್ರಿಯೇಟ್ ಮಾಡ್ಬಿಟ್ಟಿದ್ದಾರೆ ಲೆಗೋಸ್ ಅಲ್ಲಿ. ಲೆಗೋ ಸಿಟಿಲಿ ಇವಾಗ ಇವ್ರನ್ನ ಮನುಷ್ಯರನ್ನ ಏನೇ ಬಂದ್ರು ಅವ್ರಿಗೆ ಆಟ ಆಡ್ಬೇಕು ಅನ್ಸ್ತಾಗೆಲ್ಲ ಮನುಷ್ಯರನ್ನ ಬಿಟ್ಬಿಟ್ಟು ಆಟ ಆಡ್ಸಿರ್ತಾರೆ ಅಂತ ಹೇಳ್ತಿದ್ದೆ. ಮತ್ತೆ ಇನ್ನೊಂದು ಮೇನ್ ಕ್ವಶನ್ ಬರದೆ, ಹೂ ಈಸ್ ಸನ್ ಗಾಡ್ ಅಂತ. ಯಾರು ಗುರು ಈ ಸನ್ ಗಾಡು? ಹೊಸ ಸನ್ ಗಾಡ್ ಯಾರು? ನಮಗೆ ಗೊತ್ತು ಎಲ್ಲರೂ ಲೂಫಿ ಸನ್ ಗಾಡು, ನೀಕಾ ಅಂತ. ಇವಾಗ ಇಲ್ಲಿ ಜೈಂಟ್ಸ್ ಅಲ್ಲೇ ಬೇರೆ ತರ ಸನ್ ಗಾಡ್ ಇದೆನಾ, ಇಲ್ಲ ಇಯರ್ ಗಾಡ್ ನೋಡಿದ್ವಿ ನಾವು. ಮತ್ತೆ ಈ ಬೆಕ್ಕು ಲೋಕಿನ ಇಲ್ಲ ಬೇರೆ ಯಾರಾದ್ರೂ ನಂಗೆ ಡೌಟ್ ಇದೆ. ಹೆವಿ ನಾನು ಕನ್ಫರ್ಮ್ ಆಗಿದ್ದೀನಿ ಬೆಕ್ಕೆ ಲೋಕಿ ಇರ್ಬೋದು ಅಂತ. ಇಷ್ಟೊಂದು ಸಖತ್ತಾಗಿದೆ ಅಂತ ನಂಗೆ ಅನಿಸ್ತಾನೆ. ಯಾಕಂದ್ರೆ ಶೇಪ್ ಶಿಫ್ಟಿಂಗು, ಇಲ್ಯೂಷನ್ನು, ಮತ್ತೆ ಈ ತರ ಮೈಂಡ್ ಕಂಟ್ರೋಲು, ಈ ತರ ಕೆಲಸಗಳನ್ನೇ ಲೋಕಿ ಆಲ್ಮೋಸ್ಟ್ ಎಲ್ಲ ಕಡೆ ಮಾಡೋದು. ಅದಕ್ಕೋಸ್ಕರ ನನಗೆ ಇವಾಗ ಲೋಕಿನೇ ಅಂತ ಹೆವಿಯಾಗಿ ಡೌಟ್ ಹೊಡಿದೆ. ಯಾಕಂದ್ರೆ ಕ್ರೌನ್ ಯಾರಿಗೂ ಇಲ್ಲ, ಕ್ರೌನ್ ಯಾರಿಗೂ ಹಾಕಿಲ್ಲ, ಇದೊಂದು ಪ್ರಾಣಿಗೆ ಮಾತ್ರ ಹಾಕಿರೋದು. ಅದಕ್ಕೋಸ್ಕರ ಇದು ಹೈಬ್ರಿಡ್ ಫಾರ್ಮಾ. ಲೋಕಿ ಡೆವಿಲ್ ಫ್ರೂಟ್ ಏನಿರ್ಬೋದು, ಹೆಸರೇನು ಇಟ್ಬೋದು ಇದಕ್ಕೆ, ಡೆವಿಲ್ ಫ್ರೂಟ್ ಹೆಸರು ಚೇಂಜ್ ಫ್ರೂಟಾ, ಚೆನ್ನಾಗಿರೋದು, ನೆಕ್ಕಿರ್ತಾರೆ, ಮೀನಿಂಗ್ಫುಲ್ ಆಗಿರೋದು. ಯಾಕಂದ್ರೆ ಬೇರೆ ಪ್ರಾಣಿಗಿದ್ರು ಶಿಫ್ಟ್ ಆಗ್ಬೋದು. ಮತ್ತೆ ಫೇಸ್ಗೂ ಇದಕ್ಕೂ ಆಗಲ್ಲ ಬಿಡಿ, ಯಾಕಂದ್ರೆ ಅದು ಬರೀ ಫೇಸ್ ಮಾತ್ರ ಕವರ್ ಮಾಡುತ್ತೆ, ಬಾಡಿಯಲ್ಲಿ ಹಂಗೆ ಇರುತ್ತೆ. ಇದು ಮಾತ್ರ ಫುಲ್ ಪರ್ಸನಾಲಿಟಿನೇ. ಪ್ರಾಣಿಗಳಿಗೆ ಚೇಂಜ್ ಆಗ್ಬೋದು ನೀವು, ಹಂಗಾದ್ರೆ ನೀವು ನೆಕ್ಸ್ಟ್ ಈಗಲ್ಲಿ ಆಗ್ಬಿಟ್ಟು ಹಾರ್ಬೋದು. ಯಾಕಂದ್ರೆ ಓಡೋ ಸೆನ್ಸಿ ಕನ್ಫರ್ಮ್ ಮಾಡಿರೋ ಪ್ರಕಾರ ಕಮ್ಮಿ ಜನಕ್ಕೆ ಮಾತ್ರ ಹಾರೋ ಕೆಪಾಸಿಟಿ ಇರೋದು. ಈ ಫ್ರೂಟ್ಗೆ ಇಂಥ ಕೆಪಾಸಿಟಿ ಇದೆ ಅಂದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಲೋಕಿ ಎಷ್ಟು ಪವರ್ಫುಲ್ ಅಂತ. ಅವ್ನು ಯಾವ ಪ್ರಾಣಿಗಳು ಬೇಕಾದ್ರೂ ಚೇಂಜ್ ಆಗೋದಾಗಿರ್ಬೋದು, ಎಷ್ಟು ಕ್ರೇಜಿ ಆಗಿರುತ್ತೆ. ನೊಣ ತರ ಎಲ್ಲ ಚೇಂಜ್ ಆಗೋದು, ಸೊಳ್ಳೆ ತರ ಚೇಂಜ್ ಆಗೋದು, ಚಿಕ್ಕ ಜಾಗಕ್ಕೆಲ್ಲ ಹೋಗ್ಬೋದು. ಮತ್ತೆ ದೊಡ್ಡ ಹೋಗ್ಬೇಕಂದ್ರೆ ನೋಡಿದ್ರ ಬಿಗ್ ಜೈಂಟ್ ಇದಾಗ್ಬಿಡೋದು. ಕರೆಕ್ಟು, ಫಿಶ್ ತರನು ಚೇಂಜ್ ಆಗ್ಬೋದಾ? ಸೂಪರ್ ಗುರು, ಇದು ಲೋಕಿ ಸೂಪರ್. ಇದೇನೋ ಲೋಕಿ ಆಗ್ಬಿಟ್ಟದ ಅಂತ ಹೆವಿ ಖುಷಿ ಆಗಿರ್ತೀನಿ. ಫಿಶ್ ತರ ಚೇಂಜ್ ಆಗ್ಬಿಟ್ಟು ಆರಾಮಾಗಿ ಸಿಗಲೆಲ್ಲ ಆಡ್ಬೋದಲ್ಲ, ಅದಕ್ಕೆ ರೂಲ್ ಸಿಕ್ಕಿರ್ತಾರೆ. ಫಿಶ್ ತರ ಚೇಂಜ್ ಆಗಲ್ಲ ಅಂತ ಇರ್ಬೋದೇನೋ, ಅದೊಂಥರ ಬ್ಯಾಕ್ ಫ್ಲಾಪ್ ಆಗ್ಬೋದು. ಆದ್ರೆ ನನಗೆ ಮಾತ್ರ ಇದು ಮಾತ್ರ ಹೆವಿ ಕ್ರೇಜ್ ಅನ್ಸುತ್ತೆ. ಫಿಶ್ ತರ ಎಲ್ಲ ಚೇಂಜ್ ಆಗ್ಬಿಟ್ಟು ಫಿಶ್ ನೀರಲ್ಲೆಲ್ಲ ಹೋಗ್ಬೋದು ಅಂದ್ರೆ ಇದು ಮಾತ್ರ ಒನ್ ಆಫ್ ದ ಯೂನಿಕ್ ಅಂಡ್ ಮೋಸ್ಟ್ ಸಖತ್ ಡೆವಿಲ್ ಫ್ರೂಟ್ ಅಂತ ಹೇಳ್ತೀನಿ ನಾನು. ಅದು ಅಷ್ಟು ಕ್ರೇಜ್ ಆಗಿರುತ್ತೆ. ಒಂದೊಂದು ಫಿಶ್ ತರ ಎಲ್ಲ ಹೋಗ್ಬೋದು, ಕ್ರೊಕೊಡೈಲ್ ತರ ಎಲ್ಲ ಹೋಗ್ಬೋದು, ಮಂಕಿ ಆಗ್ಬೋದು, ಸೊಳ್ಳೆ ಆಗ್ಬೋದು, ನೊಣೆ ಆಗ್ಬೋದು, ಬಟರ್ಫ್ಲೈ ಆಗ್ಬೋದು, ಏನ್ ಬೇಕಾದ್ರೂ ಆಗ್ಬೋದು. ಇದನ್ನ ಲೋಕಿ ಅಂದ್ಬಿಟ್ರೆ ನನಗಂತೂ ಹೆವಿ ಖುಷಿ ಆಗಿರ್ತೀನಿ ಗುರು.
ನೆಕ್ಸ್ಟ್ ಇರೋದು ಈ ಸಿಟಿ ಬಗ್ಗೆನೇ ಮಾತಾಡಬೇಕು. ಫುಲ್ ಸಿಟಿ ಎಲ್ಲ ಲೆಗೋಸಲ್ಲೇ ಕಟ್ಟಿರೋದು. ಕ್ರೇಜಿ ಮಾತ್ರ. ನಾಮಿ ಮಾತ್ರ ಈ ಪ್ಯಾನಲ್ ಫುಲ್ ಶಾಕು ಅಳೋದು ಇದೇ ಆಗೋದು ಪಾಪ ನಾಮಿದು. ಆದರೆ ಅವರಿಬ್ಬರದು ಕಾಮಿಡಿ ಮಾತ್ರ, ಯೂಸಫ್ ಕಾಮಿಡಿ ಮಾತ್ರ ನೆಕ್ಸ್ಟ್ ಲೆವೆಲ್ ಕಿತ್ಕೊಂಡು ನಾನು ಓದ್ಬೇಕಾದ್ರೆ ಬಿದ್ದು ನಗ್ಬಿಟ್ಟೆ ಗುರು ನಾನು. ಹೆವಿ ಕ್ರೇಜಿ ಆಗಿತ್ತು ಹಂಗಂತೂ. ಇದೊಂಥರ ಹೆವಿ ಫನ್ ಚಾಪ್ಟರ್, ಹೆವಿ ಫನ್ ಚಾಪ್ಟರ್ ಅಂತಿದ್ದು ನನ್ನ ಮಾತ್ರ. ಈ ಚಾಪ್ಟರ್ ಮಾತ್ರ ಹೆವಿ ಫನ್ ಆಗಿತ್ತು ಸರ್. ನನಗಂತೂ ಹೆವಿ ಖುಷಿ ಆಯ್ತು ಈ ಚಾಪ್ಟರ್ ನೋಡಿ. ಈ ಚಾಪ್ಟರ್ ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ ಕೆಳಗಡೆ ಕಮೆಂಟ್ ಮಾಡಿ. ಯಾರು ಸನ್ ಗಾಡ್ ಇರ್ಬೋದು, ಎಲ್ಬಾಫಲ್ಲಿ ಯಾರು ಸನ್ ಗಾಡ್ ಇರ್ಬೋದು ನಿಮ್ಗೆ ಅನಿಸುತ್ತೆ ಕಮೆಂಟ್ ಮಾಡಿ. ಮತ್ತು ಈ ಬೆಕ್ಕು ಅಥವಾ ಬೆಕ್ಕಿಂಗು ಅಥವಾ ಈ ಸಿಂಹ ಕಿಂಗು ಕ್ರೌನ್ ಹಾಕೊಂಡಿತ್ತಲ್ಲ, ಇದೇ ಲೋಕಿ ಇರ್ಬೋದಾ? ನಿಮ್ಮ ಅನಿಸಿಕೆ ಏನಿರುತ್ತೆ ಕೆಳಗಡೆ ಕಮೆಂಟ್ ಮಾಡಿ. ನಾನು ಹೆವಿ ಎಕ್ಸೈಟ್ ಆಗಿದ್ದೀನಿ ಲೋಕಿನ ನೋಡೋದಕ್ಕೆ. ಎಲ್ಬಾಫ್ ಪ್ರಿನ್ಸ್ ಸಕಲಾಗಿದೆ ಹಾಗಂತ. ನೆಕ್ಸ್ಟ್ ಚಾಪ್ಟರಲ್ಲಿ ಯಾವಾಗ ನೆಕ್ಸ್ಟ್ ವೀಕ್ ಬೇಕಿದೆ ಅಂತ ಹೇಳಿದ್ದಾರೆ. ಓಕೆ, ನೆಕ್ಸ್ಟ್ ಚಾಪ್ಟರ್ ಮತ್ತೆ ಸಿಗ್ತೀನಿ. ಬಾಯ್.